ಫೈನಲಿ 15,000 ಆಫ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ ಗೆಜೆಟ್ ಬಿಡುಗಡೆ ಆಗಿರುವಂಥದ್ದು. ಇದರಲ್ಲಿ ನಿಮಗೆ ಭಾಳ ಪ್ರಮುಖವಾಗಿ ಎಲ್ಲ ವಿಭಾಗದ CNR ರೂಲನ್ನು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದರೆ ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರ್ಬೋದು. ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ PSTR CNR ರೂಲ್ ಬಿಡುಗಡೆ ಮಾಡಿದರು, HSTR CNR ರೂಲ್ ಬಿಡುಗಡೆ ಮಾಡಿದರು, ಮತ್ತು GPSTR CNR ರೂಲ್ ಕೂಡ ಬದಲಾವಣೆ ಮಾಡಿದರು. ಮತ್ತು ಈ ಗಣಕ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೂ ಕೂಡ ಒಂದಷ್ಟು CNR ರೂಲ್ನ ಏನೇನು ಹೇಗೆಲ್ಲ ಕನ್ಸಿಡರ್ ಮಾಡ್ತಾರೆ ಎಲ್ಲವನ್ನು ಬಿಡುಗಡೆ ಮಾಡಿದರು. ಆ್ಯಂಡ್ ಇವತ್ತು ಇದರಲ್ಲಿ ಅಂದರೆ ನಿನ್ನೆ ಏನು 14/7/2026 ಸ್ಟೇಟ್ ಗೆಜೆಟಲ್ಲಿ ಪ್ರಕಟ ಆಯಿತು. ಕಂಪ್ಲೀಟಾಗಿ ನಿಮಗೆ ಇಲ್ಲೇನು ಕೊಟ್ಟಿದ್ದಾರೆ, ಫೈನಲ್ CNR ರೂಲ್ ಅಂತ ನಾವು ಏನು ಕರಿತೀವಿ, ಆ ಫೈನಲ್ CNR ರೂಲು ಎಲ್ಲವನ್ನು ಒಳಗೊಂಡಿದೆ ಇಲ್ಲಿ. ಅಂದರೆ PSTR ವೃಂದ ಮತ್ತು ನೇಮಕ ಹೇಗಿರಬೇಕು, ಅರ್ಹತಾ ಮಾನದಂಡ ಏನು, ಎಗೇನ್ GPSTR ವೃಂದ ಮತ್ತು ನೇಮಕಾತಿ ಅರ್ಹತಾ ಮಾನದಂಡ, ಎಗೇನ್ HSTR CNR ರೂಲು ಮತ್ತು ಅಲ್ಲಿ ಅರ್ಹತಾ ಮಾನದಂಡಗಳು ಎಲ್ಲವನ್ನೇ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ, ಅಪ್ಲಿಕೇಶನ್ ಹಾಕಿ ಬೇಕಾಗಿರ್ತಕ್ಕಂಥ ಏಜ್ ಕ್ರೈಟೀರಿಯಾವನ್ನು ಕೊಡಲಾಗಿದೆ ಇಲ್ಲಿ. ಆಲ್ಮೋಸ್ಟ್ ಭಾಳ ಮುಖ್ಯವಾಗಿ ನಂಬರ್ ಆಫ್ ಪೋಸ್ಟ್ ಅಲಾಟ್ ಆಗಿರುವಂಥದ್ದು. ತುಂಬ ಜನ ಕೇಳ್ತಾಯಿದ್ರು, ಸರ್ ಎಷ್ಟು ಹುದ್ದೆಗಳಿಗೆ ಕಲ್ಫರ್ ಆಗುತ್ತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. 15,000ಅಲ್ಲಿ PSTRಗೆ ಎಷ್ಟು, HSTRಗೆ ಎಷ್ಟು, GPT ಎಷ್ಟು, ಮತ್ತು ಅದರಲ್ಲಿ ಗ್ರೇಡ್ 1 PTR ಪೋಸ್ಟ್ ಎಷ್ಟು, ಗ್ರೇಡ್ 2 PTR ಪೋಸ್ಟ್ ಎಷ್ಟು ಎಲ್ಲವನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು, ಕಲ್ಯಾಣ ಕರ್ನಾಟಕೇತರ ಪ್ರದೇಶಗಳಿಗೆ ಎಷ್ಟೆಷ್ಟು ಅಂತ ಎಲ್ಲವನ್ನು ನಿಮಗೆ ಈ ಫಸ್ಟ್ ಸ್ಟೇಜ್ ಆಫ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲವನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಇರಲ್ಲ ಇಲ್ಲಿ. ಇನ್ನೊಂದು ಬರುತ್ತೆ ನಿಮಗೆ ಇಲಾಖೆಯಿಂದ, ಅದರಲ್ಲಿ ಎಲ್ಲವನ್ನು ಹೇಳ್ತಾರೆ. ಡೇಟ್ ಆಫ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಯಾವಾಗ, ಫೀಸ್ ಪೇ ಮಾಡಲಿಕ್ಕೆ ಅಪ್ಲಿಕೇಶನ್ ಯಾವಾಗ, ಎಲ್ಲವೂ ಅದರಲ್ಲಿರುತ್ತೆ. ಆ್ಯಂಡ್ ಇಲ್ಲಿ ಯಾವುದು ಪ್ರಮುಖವಾದಂಥ ಅಂಶಗಳು ಅವುಗಳ ಕಡೆ ನಾನು ಜಸ್ಟ್ ಫೋಕಸ್ ಮಾಡ್ತೀನಿ. ಇಲ್ಲಿ ಈಗಾಗಲೇ ಎಲ್ಲ ಕಡೆ ವೈರಲ್ ಆಗಿದೆ ಇದು. ಸುಮಾರು 46 ಪೇಜ್ ಇದೆ ಒಟ್ಟು, ಕನ್ನಡ ಆ್ಯಂಡ್ ಇಂಗ್ಲೀಷ್ ವರ್ಷನ್ ಎರಡೂ ಸೇರಿ. ಅಂದರೆ ಕನ್ನಡ ವರ್ಷನ್ ಬಂದು ಒಂದು 23 ಪೇಜ್ ಇದೆ. 23 ಪೇಜನ್ನು ಹೇಳಲಿಕ್ಕಾಗಲ್ಲ, ಖಂಡಿತವಾಗ್ಲೂ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಅದರಲ್ಲಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟು, ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡೋಣ ಇಲ್ಲಿ. ಇವೆಲ್ಲ ಪರೀಕ್ಷಾ ಪ್ರಾಧಿಕಾರ ನಿರ್ದೇಶಕರು ಅವೆಲ್ಲ ಇದು ಸದ್ಯಕ್ಕೆ ಇವೆಲ್ಲ ಬೇಡ. ಈಗ ನೋಡಿ ಇಲ್ಲಿಂದ ಶುರು ಮಾಡೋಣ. ಈಗ ನೋಡಿ ಇಲ್ಲಿದೆಯಲ್ಲ, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ CNR ರೂಲು ಈಗೆಲ್ಲ ಗೊತ್ತಿದೆ. ಕ್ವಿಕ್ಕಾಗಿ ವಿತಿನ್ ಫ್ಯೂ ಮಿನಿಟ್ಸಲ್ಲಿ ಎಲ್ಲವನ್ನು ಮುಗಿಸ್ಬಿಡ್ತೀನಿ ನಾನೀಗ. ನೋಡಿ ಇಲ್ಲಿ 1ರಿಂದ 5ನೇ ತರಗತಿ ಪಾಠ ಮಾಡ್ತಕ್ಕಂಥ ಶಿಕ್ಷಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 70% ತಗೊಳ್ತಾರೆ. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂದರೆ TETಯಲ್ಲಿ 20%, PUC ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳು 8%, ಇನ್ನು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದಂಥ ಅಂಕಗಳು ಅಂದರೆ 2%. ಅಂದರೆ ಇದೇನು ಇದು ನಿಮಗೆ 100%ಅಲ್ಲಿ ಹೇಗೆಲ್ಲ ಅವರು ವೇಟೇಜ್ ಲಿಸ್ಟನ್ನು ಬೈಫರ್ಕೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು 100%ಗೆ ಅರ್ಥ ಆಯಿತು ನಿಮಗೆ. CET 70%, TET 20%, PUC ಪ್ಲಸ್ D.Ed ಇವೆರಡೂ ಕ್ಲಬ್ ಮಾಡಿ 10%. ಅಲ್ಲಿಗೆ ಎಷ್ಟಾಗುತ್ತೆ ನಿಮಗೆ 100% ಆಗುತ್ತೆ ಕ್ಲಿಯರ್ ಕಟ್ಟಾಗಿ. ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಏನು, ಮೇಯ್ನ್ಲಿ ನಿಮಗೆ PUC ಪ್ಲಸ್ D.Ed ಮತ್ತು ಪೇಪರ್ 1 ಮೇಯ್ನ್ ಕ್ವಾಲಿಫಿಕೇಷನ್ ಅಷ್ಟೇ ಬೇಕಾಗಿರೋದು. ಇಲ್ಲಿಗೆ PUC ಪ್ಲಸ್ D.Ed ಮತ್ತು ಪೇಪರ್ 1ನಲ್ಲಿ ಎಲಿಜಿಬಲ್ ಆಗಿರಬೇಕು ನೀವು TET ಪತ್ರಿಕೆಯಲ್ಲಿ, ಆಯಿತಾ. ನೆಕ್ಸ್ಟು ಈಗ GPT ಕಡೆಗೆ ಬರೋಣ. ಈಗ ಇದು ಈಗಾಗಲೇ ನಿಮಗೆಲ್ಲ ಗಮನಕ್ಕಿದೆ, ಒಂದು ಸಲ ಹೇಳ್ಬಿಡ್ತೀನಿ ಕ್ವಿಕ್ಕಾಗಿ. ಈಗ ನೋಡಿ ಇಲ್ಲಿ 70% CET, ಆಯಿತಾ, 70% CET ಎಸ್ ಇಲ್ಲಿದೆ. ನೆಕ್ಸ್ಟು TETಯಲ್ಲಿ 20%, ಡಿಗ್ರಿಯಲ್ಲಿ 8%, ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಎಷ್ಟು 2%. ಅಲ್ಲಿಗೆ ಅರ್ಥ ಏನು ನಿಮಗೆ, CETಯಲ್ಲಿ 70%, TET ಎಕ್ಸಾಮಲ್ಲಿ 20%. ಇದಕ್ಕೇನು ಬೇಕು ಕ್ವಾಲಿಫಿಕೇಷನ್ ನಿಮಗೆ, ಡಿಗ್ರಿ ಪ್ಲಸ್ B.Ed ಪ್ಲಸ್ ಪೇಪರ್ 2 ಆಗಿರಬೇಕು. ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೆ, ಆಯಿತಾ. ಅದು ಮೇನ್ ಕ್ವಾಲಿಫಿಕೇಷನ್ನು. TETಯಲ್ಲಿ 20%, ಡಿಗ್ರಿಯಲ್ಲಿ 8%, B.Edಲ್ಲಿ 2%. ಇವೆಲ್ಲ ಸೇರಿಸಿದ್ರೆ ನಿಮಗೆ 100% ಆಗುತ್ತೆ. ನೆಕ್ಸ್ಟ್ ಬರೋಣ. ಈಗ ಇನ್ಯಾವುದಿದೆ ಇಲ್ಲಿ ನಿಮಗೆ, ಅದನ್ನು ಬಿಟ್ಟರೆ ಇಲ್ಲಿ ನೋಡಿ ಇಲ್ಲಿದೆಯಲ್ಲ, ದಟ್ ಈಸ್ ಗಣಕ ವಿಜ್ಞಾನ ಶಿಕ್ಷಕರು. ಈ ಸಲ ಈ ಗಣಕ ವಿಜ್ಞಾನ ಶಿಕ್ಷಕರನ್ನು ಕೂಡ ಈ ಪೋಸ್ಟನ್ನು ಆ್ಯಡ್ ಮಾಡಿದರೆ 1ರಿಂದ 8ನೇ ತರಗತಿಗೆ ಬೋಧನೆ ಮಾಡಲಿಕ್ಕೆ. ಅಂದರೆ ಮಕ್ಕಳಿಗೆಲ್ಲ ಸ್ವಲ್ಪ ಕಂಪ್ಯೂಟರ್ ನಾಲೆಡ್ಜ್ ಇಂಪ್ರೂವ್ ಆಗಲಿ ಅಂತ ಅಂದ್ಬಿಟ್ಟು. ಅಗೇನ್ CETಯಲ್ಲಿ 70%, ನಿಗದಿಪಡಿಸಿದಂಥ ಪದವಿಯಲ್ಲಿ ಪಡೆದ ಅಂಕಗಳು 30%. ಇವ್ರಿಗೇನು ಬೇರೆ ಬೇರೆ ಕ್ವಾಲಿಫಿಕೇಷನ್ಗೆ ಪರ್ಸೆಂಟೇಜ್ ಕನ್ಸಿಡರ್ ಮಾಡಿಲ್ಲ. ಇಲ್ಲಿ ಫೋಕಸ್ ಮಾಡಿರೋದು ಮೊದಲು ಒಂದು CET, ಇನ್ನೊಂದು ಡಿಗ್ರಿಯಲ್ಲಿ. ಅವರಿಗೆಲ್ಲ ಕ್ವಾಲಿಫಿಕೇಷನ್ ನಿಮ್ಗೆ ಮುಂಚೆ ಹೇಳಿದ್ದೀನಿ ನಾನು, BSc, BCA, ಇಂಜಿನಿಯರಿಂಗು ಇವೆಲ್ಲ ಆಗಿರಬೇಕು. ಅದು CNR ಇದೆ ನಿಮಗೆ ಸಪ್ರೇಟಾಗಿ, ಅದನ್ನು ಓದ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಥವಾ ಇದರಲ್ಲೇ ಇದೆ, ಇದರಲ್ಲೇ ಎಲ್ಲವನ್ನ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ನೆಕ್ಸ್ಟು 1ರಿಂದ 2 ದಟ್ ಈಸ್ ಗ್ರೇಡ್ 2. ಇದು 1ರಿಂದ 8ನೇ ತರಗತಿ ದೈಹಿಕ ಶಿಕ್ಷಣ ಶಿಕ್ಷಕರು. ಇವ್ರಿಗೇನು ಕ್ವಾಲಿಫಿಕೇಷನ್ನು, ಹೇಗೆ CNRಗೆ ಕನ್ಸಿಡರ್ ಆಗುತ್ತೆ ಇಲ್ಲಿ ನೋಡಿ. ದೈಹಿಕ ಶಿಕ್ಷಣ ಶಿಕ್ಷಕರು ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಪದವಿಯಲ್ಲಿ B.Ed ಮಾಡಿರಬೇಕು ಅವರು, ಆಯಿತಾ. ವೆರಿ ಇಂಪಾರ್ಟೆಂಟು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85%,
PUC ಮತ್ತು ತತ್ಸಮಾನ ಪರೀಕ್ಷೆಯಲ್ಲಿ 13%, ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಡಿಪ್ಲೊಮೊದಲ್ಲಿ ಪಡೆದ ಅಂಕಗಳು 2%. ಇವೆಲ್ಲವನ್ನು ಸೇರಿ ಎಷ್ಟಾಗುತ್ತೆ ಇಲ್ಲಿ ನಿಮಗೆ 100% ಆಗುತ್ತೆ ಒಟ್ಟು, ಆಯಿತಾ. ಸೊ ನೆಕ್ಸ್ಟು ಪ್ರೌಢಶಾಲಾ ಸಹಶಿಕ್ಷಕರು. ಸೊ ಇಲ್ಲಿಂದ ಈಗ ನಿಮಗೆ ಹೈಸ್ಕೂಲ್ಗೆ ಸಂಬಂಧಪಟ್ಟಂಥ CNR ರೂಲು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. BA + B.Ed ಇಲ್ಲಿ ಅಷ್ಟೇ. ನಿಮಗೆ ಇಲ್ಲಿ ಹೈಸ್ಕೂಲ್ ಶಿಕ್ಷಕರಿಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಯಾವುದೇ TET ಆಗಲಿ PG ಆಗಲಿ ಕಂಪಲ್ಸರಿ ಇಲ್ಲ ಇಲ್ಲಿ. ಸೊ ಇಲ್ಲಿ ಡಿಗ್ರಿ + B.Ed ಈಸ್ ಇನಫ್ ಕ್ವಾಲಿಫಿಕೇಷನ್ನು, ಆಯಿತಾ. ಈಗ ಕನ್ನಡಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಕನ್ನಡದಲ್ಲಿ ಪದವಿಯನ್ನು ಮಾಡಿರಬೇಕು, B.Edಲ್ಲೂ ಕನ್ನಡ ಮಾಡಿರಬೇಕು. ಇಂಗ್ಲೀಷ್ ಆದರೆ ಮೇಜರ್ ಇಂಗ್ಲೀಷ್ ಆಗಿರಬೇಕು, B.Edಲ್ಲೂ ಇಂಗ್ಲೀಷ್ ಮಾಡಿರಬೇಕು, ಅಷ್ಟೇ ಸಿಂಪಲ್. ಸೈನ್ಸ್ ಆದರೆ ಸೈನ್ಸು ಅಷ್ಟೇ, ಡಿಗ್ರಿ + B.Ed, ನೋ TET ನೋ PG ಹೈಸ್ಕೂಲಿಗೆ. ಅದು ಇನ್ನೊಂದು ಸಲ ನಿಮಗೆ ಕ್ಲಾರಿಟಿನ ಕೊಟ್ಬಿಡ್ತೀನಿ ನಾನು ಇಲ್ಲಿ. ಸೊ ನೆಕ್ಸ್ಟು ನೋಡಿ ಇಲ್ಲಿಗೆ ಬರೋಣ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85%, ಪದವಿಯಲ್ಲಿ 13%, ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂದರೆ ಇಸ್ ನಥಿಂಗ್ ಬಟ್ B.Ed ಅಂತ. B.Edಲ್ಲಿ 2%, ಅಲ್ಲಿಗೆ 85 + 13 + 2 ಎಷ್ಟಾಗುತ್ತೆ? 100 ಆಗುತ್ತೆ. ಸೊ ಇಲ್ಲಿ 100%ಗೆ ಈ ಥರ ಇದನ್ನು ಎಲ್ಲವನ್ನು ಬೈಫರ್ಕೇಟ್ ಮಾಡಿದ್ರೆ ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ನು ದಟ್ ಈಸ್ ಡಿಗ್ರಿ + B.Ed ಅಷ್ಟೇ, ಆಯಿತಾ. ಸೊ ನೆಕ್ಸ್ಟ್ ಬರೋಣ. ಈಗ ದೈಹಿಕ ಶಿಕ್ಷಣ ಶಿಕ್ಷಕರು ದಟ್ ಈಸ್ ಗ್ರೇಡ್ 1ಗೆ ಬರ್ತಾರೆ ಇವರು, ಗ್ರೇಡ್ 1. ಇಲ್ಲೂ ಅಷ್ಟೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85%. ಸೊ ನೆಕ್ಸ್ಟು ಪದವಿ ಪರೀಕ್ಷೆಯಲ್ಲಿ 13%, ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದಂಥ ಅಂಕಗಳು 2%. ಸೊ ಪದವಿಯಲ್ಲಿ ಏಕೆಂದರೆ ಈಗ ಫಿಸಿಕಲ್ ಟೀಚರ್ಸ್ ಆಗಿ ಅವರು ವರ್ಕ್ ಮಾಡಬೇಕು ಸ್ಕೂಲಲ್ಲಿ ಅಂತಂದರೆ ಆಲ್ಮೋಸ್ಟ್ ಅವ್ರು B.Ed ಮಾಡಲೇಬೇಕಾಗಿರುತ್ತೆ, ಆಯಿತಾ. ಹಾಗಾಗಿ ಅದು ಇನಫ್ ಕ್ವಾಲಿಫಿಕೇಷನ್ B.Ed ಅದು ಮಾಡಿರಲೇಬೇಕಾಗುತ್ತೆ ಅವರು, ಆಯಿತಾ. ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ ದೈಹಿಕ ಶಿಕ್ಷಣದಲ್ಲಿ ಪದವಿ B.Ed ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಯ ಪ್ರಕರಣದಲ್ಲಿ ಈ ಅಭ್ಯರ್ಥಿಯ ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನ ವೇಟೇಜನ್ನು ಅನ್ವಯಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತೆ ಅಂತ. ಇನ್ನು ಮಹಿಳಾ ಮೀಸಲಾತಿ ಬಗ್ಗೆ ಹೇಳಿದರೆ ಇಲ್ಲಿ ನೇರ ನೇಮಕಾತಿಗಳಿಗೆ ಚಾಲ್ತಿಯಿರತಕ್ಕಂಥ ನಿಯಮಗಳಂತೆ ಲಂಬ ಹಾಗೂ ಸಮತಳ ಎರಡೂ ಮೀಸಲಾತಿಗಳು ಪ್ರಸ್ತುತ ನಿಯಮಗಳ ಅಡಿಯಲ್ಲಿ ಮಾಡ್ತಕ್ಕಂಥ ನೇಮಕಾತಿಗಳಿಗೆ ಅನ್ವಯವಾಗತಕ್ಕದ್ದು ಅಂತ ಹೇಳಿದ್ದಾರೆ, ಆಯಿತಾ. ಸೊ ನೆಕ್ಸ್ಟು ಏಜ್ ಕ್ರೈಟೀರಿಯಾ ನೋಡೋಣ. ಇಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಯೋಮಿತಿ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ 43 ವರ್ಷಗಳು. ನೆಕ್ಸ್ಟು ಪ್ರವರ್ಗ 2A 2B 3A ಮತ್ತು 3B ಇವರಿಗೆ 41 ವರ್ಷಗಳು. ಇನ್ನು ಜನರಲ್ ಮೆರಿಟ್ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಅವರಿಗೆ 38 ವರ್ಷಗಳು. ಅರ್ಥ ಆಯಿತಾ ನಿಮಗೆ? ಸೊ ನೆಕ್ಸ್ಟು ಇನ್ಯಾವುದು ಇಲ್ಲಿ ಪ್ರಮುಖವಾಗಿ ಹೆಚ್ಚುವರಿ ಪಟ್ಟಿ ಬಗ್ಗೆ ಬೇಡ, ಅದು ಫಸ್ಟು ಅದು ನೋಡೋಣ. ಆಮೇಲೆ ನೋಡಿ ಇಲ್ಲಿ ಅಭ್ಯರ್ಥಿಗಳ ನೇಮಕಾತಿಯನ್ನು ಹೇಗೆ ಮಾಡಲಾಗುತ್ತೆ ಅಂತ. ಸೊ ಅನುಸೂಚಿ 1ರಿಂದ ಶುರು ಮಾಡೋಣ. ಇಲ್ಲಿ ಅಂದರೆ ನಿಮಗೆ ಪೇ ಸ್ಕೇಲ್ ಪರ್ ಮಂತು, ಇಲ್ಲಿ ಹುದ್ದೆಗಳು ಹೇಗೆ ಬೈಫರ್ಕೇಟ್ ಆಗಿದೆ ಅಂತ KK ಆ್ಯಂಡ್ ನಾನ್ KK ಕ್ವಿಕ್ಕಾಗಿ ಎಲ್ಲವನ್ನು ಒಂದು ಕಡೆಯಿಂದ ಮುಗಿಸ್ಬೋಣ. ಅದನ್ನು ತುಂಬ ಜನ ಇದನ್ನೇ ಕೇಳ್ತಾ ಇದ್ದಿದ್ದು. ಸೊ ನಂಬರ್ ಆಫ್ ಪೋಸ್ಟ್ ಎಷ್ಟು ಕಾಲ್ಫರ್ ಆಗುತ್ತೆ ಸರ್, ಅದರಲ್ಲಿ ಬೈಫರ್ಕೇಷನ್ ಎಷ್ಟಾಗುತ್ತೆ, ಏನು ಕತೆ, ಯಾವ ಭಾಗಕ್ಕೆ ಎಷ್ಟೆಷ್ಟು ಅಂತ ತುಂಬ ಜನ ಇದಕ್ಕೆ ಗೊಂದಲ ಇದ್ದಿದ್ದು. ಅದು ಇನ್ನೊಂದು ಬರುತ್ತೆ ನಿಮಗೆ, ಜಿಲ್ಲಾವಾರು ಹುದ್ದೆಗಳ ವರ್ಗೀಕರಣ ಅಂತ ಅಂದ್ಬಿಟ್ಟು ಇಲಾಖೆಯಿಂದ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ನಿಮಗೆ ಎಲ್ಲವೂ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ 15,000ದಲ್ಲಿ ಈ KKಗೆ ಎಷ್ಟು ಮತ್ತು ನಾನ್ KKಗೆ ಎಷ್ಟು ಅಂತ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಅಂಕಿಅಂಶಗಳ ಸಮೇತವಾಗಿ. ನೋಡಿ ಇಲ್ಲಿ 1 to 5 ಪ್ರಾಥಮಿಕ ಶಾಲಾ ಶಿಕ್ಷಕರು ಇವರ ಪೇ ಸ್ಕೇಲ್ ಬಂದು 41,300ರಿಂದ ಅಪ್ ಟು 81,800 ತನಕ. ಕ್ವಾಲಿಫಿಕೇಷನ್ ಏನು ಬೇಕು? ಸೊ PUCಯಲ್ಲಿ 50% ಸ್ಕೋರ್ ಮಾಡಿರಬೇಕು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮಾ ಆಗಿರಬೇಕು. ಅಗೇನ್ ಅಥವಾ PUCಯಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ, ಆಯಿತಾ, 4 ವರ್ಷಗಳ ಪದವಿಯನ್ನು ಅವರು ಮುಗಿಸಿರಬೇಕು. ಆ್ಯಂಡ್ ಅಥವಾ ನೋಡಿ ಇಲ್ಲೊಂದಿದೆಯಲ್ಲ, PUCಯಲ್ಲಿ ಕನಿಷ್ಠ ಶೇಕಡ 50% ಅಂಕಗಳು ಮತ್ತು 2 ವರ್ಷಗಳ ಶಿಕ್ಷಣ ಡಿಪ್ಲೊಮೊ ಅಂದರೆ ಸ್ಪೆಷಲ್ ಎಜುಕೇಷನ್ ಆಗಿರಬೇಕು ಅವ್ರದ್ದು, ಆಯಿತಾ. ಸೊ ಹಾಗೆ ಇನ್ನು ನೋಡಿ ಇಲ್ಲಿದೆಯಲ್ಲ, ಈಗ KKಗೆ ಎಷ್ಟು ಇಲ್ಲಿ ಕೊಟ್ಟಿರೋದಿಲ್ಲಿ ನಂಬರ್ ಆಫ್ ಪೋಸ್ಟು 800 ಹುದ್ದೆಗಳು KK ಭಾಗಕ್ಕೆ. ಕಲ್ಯಾಣ ಕರ್ನಾಟಕೇತರ ಎಷ್ಟು 900 ಹುದ್ದೆಗಳನ್ನು ಇಲ್ಲಿ ನಿಗದಿ ಮಾಡಿದ್ದಾರೆ. ಟೋಟಲ್ 900ರಲ್ಲಿ ಸೊ KKಗೆ 800, ನಾನ್ KKಗೆ 100 ಹುದ್ದೆಗಳು ಮಾತ್ರ. ಸೊ ನೆಕ್ಸ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರಾಯ್ತಲ್ವಾ, ಇಲ್ಲಿ ಸಬ್ಜೆಕ್ಟು ನೋಡಿ ಇಲ್ಲಿ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥ ಕ್ವಾಲಿಫಿಕೇಷನ್ ಹೇಳಿದ್ದು ನೋಡಿ, ಇಲ್ಲೇ ಭಾಷೆ ಅಂತ ಕೊಟ್ಟಿದ್ದಾರಲ್ಲ ಇಲ್ಲಿ. ಸೊ ನೆಕ್ಸ್ಟು ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರು ಗಣಿತ ಮತ್ತು ವಿಜ್ಞಾನ ಮ್ಯಾಥ್ಸ್ ಸೈನ್ಸ್ ಅವ್ರಿಗೆ ಏನು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಅಂತ ಅಂದ್ಬಿಟ್ಟು, ಸೊ PUCಯಲ್ಲಿ ಕನಿಷ್ಠ 50% ಸ್ಕೋರ್ ಮಾಡಿರಬೇಕು ಅವರು. 2 ವರ್ಷಗಳ ಶಿಕ್ಷಣ ಡಿಪ್ಲೊಮೊ ಸ್ಪೆಷಲ್ ಎಜುಕೇಷನ್ ಆಗಿರಬೇಕು, ಆಯಿತಾ. ನೋಡಿ ಇನ್ನೊಂದು ಹೇಳಿದರೆ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ ಸೇರಿದಂಥ ಅಭ್ಯರ್ಥಿಯಾಗಿದ್ದಲ್ಲಿ ಅಥವಾ ವಿಶೇಷ ಚೇತನವುಳ್ಳ ಅಭ್ಯರ್ಥಿಯಾಗಿದ್ದಲ್ಲಿ PUCಯಲ್ಲಿ ಕನಿಷ್ಠ ಶೇಕಡ 45 ಅಂದರೆ ಇವರಿಗೆ ಸ್ವಲ್ಪ ಈ ಕ್ಯಾಟಗರಿಯವರಿಗೆ 5% ಕಡಿಮೆ ಮಾಡಿದ್ದಾರೆ, ಆಯಿತಾ. 45 ಅಂಕಗಳನ್ನು ಪಡೆದಿರತಕ್ಕದ್ದು ಎಂಬುದಾಗಿ ನಿಗದಿಪಡಿಸಿದೆ.
ಜೊತೆಗೆ ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ನಡೆಸ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆ TETಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು, ಅಂದರೆ ಪೇಪರ್ 1 ಆಗಿರಬೇಕು ಅಂತ TETಯಲ್ಲಿ. ಸೊ ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಹುದ್ದೆಯಾಗಿದ್ದಲ್ಲಿ ಅಭ್ಯರ್ಥಿಯು PUCಯಲ್ಲಿ ಆಯಾ ಭಾಷೆ ಮತ್ತು ಆಂಗ್ಲ ಭಾಷೆಯಲ್ಲಿ ಕನಿಷ್ಠ ಶೇಕಡ 50 ಅಂಕಗಳನ್ನು ಪಡೆದಿರತಕ್ಕದ್ದು. ಲ್ಯಾಂಗ್ವೇಜಸಲ್ಲಿ 50 ಅಂಕಲ್ಲೇ ಪಡೆದಿರಬೇಕು ಅಂತ ಹೇಳಿದರೆ ಇಲ್ಲಿ, ಆಯಾ ಭಾಷೆ ಮತ್ತು ಆಂಗ್ಲ ಭಾಷೆಯಲ್ಲಿ ಅಂತ. ಮತ್ತು ಕನಿಷ್ಠ ಆಯಾ ಭಾಷೆಯಲ್ಲಿ ಶಿಕ್ಷಕರ ಶಿಕ್ಷಣದ ಡಿಪ್ಲೊಮೊ ಅಥವಾ ಪದವಿಯಲ್ಲಿ ಅಭ್ಯಾಸ, ಬೋಧನಾ ವಿಧಾನವನ್ನು ಅಭ್ಯಸಿರತಕ್ಕದ್ದು ಅಂತ. ಅಂದರೆ ಮೆಥಡ್ ಇರಬೇಕು ಅಂತ, ಸಬ್ಜೆಕ್ಟ್ ಇರಬೇಕು ಅವ್ರದ್ದು ಅಂತ ಅಲ್ಲಿ, ಆಯಿತಾ. ಇನ್ನು ಉಳಿದಂತೆ ನೋಡಿ ಇಲ್ಲಿ ಹೇಳಿದ್ದಾರೆ, ಈಗ ಪ್ರಾಥಮಿಕ ಶಾಲಾ ಶಿಕ್ಷಕ ಆಂಗ್ಲ ಭಾಷೆ ಹುದ್ದೆಯಾಗಿದ್ದಲ್ಲಿ ಭಾಷೆ ಎಂಬುದನ್ನು ಕಡ್ಡಾಯವಾಗಿ ಆಂಗ್ಲ ಭಾಷೆ ಎಂಬುದಾಗಿ ಅನ್ವಯವಾಗತಕ್ಕದ್ದು ಅಂತ ಹೇಳಿದ್ದಾರೆ. ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕ ಗಣಿತ ಮತ್ತು ವಿಜ್ಞಾನ ಹುದ್ದೆಯಾಗಿದ್ದಲ್ಲಿ PUCಯಲ್ಲಿ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರದಲ್ಲಿ ಪ್ರತ್ಯೇಕವಾಗಿ ಕನಿಷ್ಠ ಶೇಕಡ 50 ಅಂಕವನ್ನು ಪಡೆದಿರತಕ್ಕದ್ದು. ಏಕೆಂದರೆ ಮ್ಯಾಥ್ಸ್ ಸೈನ್ಸ್ ಟೀಚರ್ಸ್ ಆಗಿ LPS ಮಕ್ಕಳಿಗೆ ಪಾಠ ಮಾಡಬೇಕು ಅಂತಂದರೆ ಆ ಸಬ್ಜೆಕ್ಟ್ಸನ್ನು ಓದಲೇಬೇಕಾಗುತ್ತೆ. ಅವೆಲ್ಲವೂ ಇರುತ್ತೆ ಅಲ್ಲಿ, ಮ್ಯಾಥ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿ ಇರುತ್ತೆ. ಸೊ ಎಲ್ಲವನ್ನು ಅವರು ಅಲ್ಲಿ ಓದಬೇಕಾಗಿರುತ್ತೆ, ಆಯಿತಾ. ಅಂದರೆ ಇಲ್ಲಿ ಬೇರೆ ಕ್ಯಾಟಗರಿಯವ್ರಿಗೆ ಏನಾಗಿದೆ, ಒಂದಷ್ಟು ರಿಲ್ಯಾಕ್ಸೇಷನ್ನ ಮಾಡಿದ್ದಾರೆ. ಅವ್ರಿಗೆ ಇಲ್ಲಿ 50% ಅಂದರೆ ಇವರಿಗೆ ಒಂದು 5% ಕಡಿಮೆ ಆಗಿರುತ್ತೆ ಅನಿಸುತ್ತೆ. ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಶೇಕಡ 45 ಅಂಕಗಳನ್ನು ಪಡೆದಿರತಕ್ಕದ್ದು ಅಂತ ಇಲ್ಲಿ ಹೇಳಿದ್ದಾರೆ ಇಲ್ಲಿ. ಸೊ ಯಾವುದರಲ್ಲಿ, ಈ ಮ್ಯಾಥ್ಸು, ಕೆಮಿಸ್ಟ್ರು, ಫಿಸಿಕ್ಸು ಇದರಲ್ಲಿ, ಆಯಿತಾ. ಸೊ ನೆಕ್ಸ್ಟ್ ಬರೋಣ ಈಗ ಬೇರೆ ಸಬ್ಜೆಕ್ಟಿಗೆ. ಸೊ ಹಿಯರ್ ವಿ ಗೋ. ಈಗ ನಾನು ಹೇಳಿದ್ಮೇಲೆ ನಿಮಗೆ ಎಲ್ಲವನ್ನ ಹೇಳ್ತಾ ಹೋದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಯಾವುದು ಪ್ರಮುಖ ಅಂತ ಅನಿಸುತ್ತೆ ಅವುಗಳ ಬಗ್ಗೆ ಮಾತ್ರ ಇಲ್ಲಿ ಫೋಕಸ್ ಮಾಡ್ತಾ ಇರುವಂಥದ್ದು. ಈಗ ದೈಹಿಕ ಶಿಕ್ಷಣ ಶಿಕ್ಷಕರು, ದಟ್ ಈಸ್ ಗ್ರೇಡ್ 2, 1ರಿಂದ 8ನೇ ತರಗತಿ ಬೋಧನೆ ಮಾಡ್ತಕ್ಕಂಥ PTR ಇವರು 41,300ರಿಂದ 81,800 ತನಕ ಇವರಿಗೆ ಪೇ ಸ್ಕೇಲ್ ಬರುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ನು ಹುದ್ದೆಗಳು ಹೇಗೆ ವರ್ಗೀಕರಣ ಆಗಿದೆ, KK ಭಾಗಕ್ಕೆ 106, ನಾನ್ KK 44, ಒಟ್ಟು 150 ಹುದ್ದೆಗಳು. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ನು ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಹುದ್ದೆಗೆ ಅಂತ. ಅಂಗೀಕೃತ ಮಂಡಳಿ ನಡೆಸ್ತಕ್ಕಂಥ ಹಿರಿಯ ಮಾಧ್ಯಮಿಕ ಅಂದರೆ 12ನೇ ತರಗತಿ ಅಥವಾ ಅದಕ್ಕೆ ತತ್ಸಮಾನ ತರಗತಿಯಲ್ಲಿ ಕನಿಷ್ಠ 50% ಸ್ಕೋರ್ ಅಥವಾ ಅಂಗೀಕೃತ ಮಂಡಳಿ ನಡೆಸ್ತಕ್ಕಂಥ ಹಿರಿಯ ಮಾಧ್ಯಮಿಕ ಅಂದರೆ PUCಯಲ್ಲಿ ಅಂತ ತರಗತಿಯಲ್ಲಿ ಉತ್ತೀರ್ಣಗೊಂಡಿದ್ದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಮಾನ್ಯತೆಗಾಗಿ ನಾಮ್ಸ್ ಮತ್ತು ಪ್ರೊಸೀಜರ್ಸ್ ನಿಯಮಾವಳಿಗಳು 2007 10/7/2007ರಲ್ಲಿ ಅಧಿಸೂಚನೆಗೊಂಡಿರುವಂತೆ, ಅಂದರೆ ಆ್ಯಸ್ ಪರ್ 2007 ನೋಟಿಫಿಕೇಷನ್ ಅಂತೆ ಅಂತ ಅಲ್ಲಿ ನಿಗದಿ ಇರುವಂತೆ ಶಾಲೆ, ಕಾಲೇಜು ಮತ್ತು ಜಿಲ್ಲಾ ಹಂತದ ಕ್ರೀಡೆಗಳು ಮತ್ತು ಆಟಗಳಲ್ಲಿ ಭಾಗವಹಿಸಿರತಕ್ಕದ್ದು ಅಂತ ಹೇಳಿದ್ದಾರೆ. ಅವರು ಮೇ ಬಿ ಅಟೆಂಡ್ ಮಾಡಿರ್ತಾರೆ ಅನ್ಕೋತೀನಿ ನಾನು. ಸೊ ಆ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರೋರು. ಸೊ ಅದನ್ನು ಬಿಟ್ಟರೆ ನೋಡಿ ಇಲ್ಲೊಂದು ಹೇಳಿದ್ದಾರೆ ಇಲ್ಲಿ, ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಫಾರ್ಮ್ಸ್ ಆಫ್ ಅಪ್ಲಿಕೇಶನ್ ಫಾರ್ ರೆಕಗ್ನಿಷನ್, ದ ಟೈಮ್ ಲಿಮಿಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್, ಡಿಟರ್ಮಿನೇಷನ್ ಆಫ್ ನಾಮ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಫಾರ್ ರೆಕಗ್ನಿಷನ್ ಆಫ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ಸ್ ಆ್ಯಂಡ್ ಪರ್ಮಿಷನ್ ಟು ಸ್ಟಾರ್ಟ್ ನ್ಯೂ ಕೋರ್ಸ್ ಆರ್ ಟ್ರೈನಿಂಗ್ ಅಂತ ಇದೆ ಇಲ್ಲಿ. ನಿಯಮಗಳು 2002 ದಿನಾಂಕ 13/1/2022 ಅಧಿಸೂಚನೆಯಲ್ಲಿರುವಂತೆ ಮಾನ್ಯತೆಯನ್ನು ಪಡೆದಂಥ ಮಂಡಳಿಯಿಂದ ಹಿರಿಯ ಮಾಧ್ಯಮಿಕ ಅಂದರೆ 12ನೇ ತರಗತಿ ಅಥವಾ ತತ್ಸಮಾನ ತರಗತಿಯಲ್ಲಿ ಕನಿಷ್ಠ 45 ಅಂಕಗಳನ್ನ ಇಲ್ಲಿ ಪಡೆದಿದ್ದಲ್ಲಿ ಅಂತಿದೆ. ಜೊತೆಗೆ ಅದಷ್ಟೇ ಅಲ್ಲ, ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಮಾನ್ಯತೆ ಪಡೆದಂಥ ಸಂಸ್ಥೆಯಿಂದ 2 ವರ್ಷಗಳಿಗಿಂತ ಕಡಿಮೆ ಇಲ್ಲದ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್, ಡಿಪ್ಲೊಮೊ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕದ್ದು ಅಂತ ಹೇಳಿದ್ದಾರೆ. ದಯಮಾಡಿ ಇವೆಲ್ಲವನ್ನು ನೀವು ಒಂದು ಸಲ ಓದ್ಕೊಳ್ಬೇಕು, ಗೊತ್ತಾಗ್ಬಿಡುತ್ತೆ ನಿಮಗೆ. ನೆಕ್ಸ್ಟು GPT ಕ್ಯಾಟಗರಿಗೆ ಬರೋಣ. ಈಗ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಕೋಟಾದಲ್ಲಿ ಇಲ್ಲಿ 6 to 8 ಟೀಚರ್ಸು ಇವರ ಪೇ ಸ್ಕೇಲ್ ಬಂದು 44,425ರಿಂದ 83,700. ನೋಡಿ ಇಲ್ಲಿ ಸುಮಾರು 3,228 ಹುದ್ದೆಗಳು KK ಭಾಗಕ್ಕೆ, 5,272 ಹುದ್ದೆಗಳು ನಾನ್ KKಗೆ, ಒಟ್ಟು 8,500 ಹುದ್ದೆಗಳ ನೇಮಕಾತಿ ಆಗ್ತಿರೋದು GPTಗೆ, ಆಯಿತಾ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮಗೆಲ್ಲ ಗೊತ್ತೇ ಇದೆ. ಇಲ್ಲಿಗೆ ಪೇಪರ್ 2 ಆಗಿರಬೇಕು ಮಸ್ಟ್ ಆ್ಯಂಡ್ ಶುಡ್ ಇಲ್ಲಿ, ಆಯಿತಾ. 6 to 8 ಅಂದರೆ ಪೇಪರ್ 2 ಆಗಿರಬೇಕು ಇಲ್ಲಿ TETಯಲ್ಲಿ. ಪದವಿಯಲ್ಲಿ ಕನಿಷ್ಠ ಸರಾಸರಿ ಶೇಕಡ 50 ಅಂಕಗಳು ಮತ್ತು ಶಿಕ್ಷಕರ ಶಿಕ್ಷಣದಲ್ಲಿ 2 ವರ್ಷಗಳ ಡಿಪ್ಲೊಮೊ ಅಂತ ಹೇಳಿದ್ದಾರೆ. ಅಥವಾ ಪದವಿಯಲ್ಲಿ ಕನಿಷ್ಠ ಸರಾಸರಿ ಶೇಕಡ 50 ಅಂಕಗಳು ಮತ್ತು ಶಿಕ್ಷಕರ ಶಿಕ್ಷಣದಲ್ಲಿ ಪದವಿ ಅಥವಾ ವಿಶೇಷ ಶಿಕ್ಷಣದಲ್ಲಿ ಪದವಿ ಅಂತ ಹೇಳಿದರೆ, ಈವನ್ ಸ್ಪೆಷಲ್ ಎಜುಕೇಷನ್ ಡಿಗ್ರಿ ಮಾಡಿದ್ರು ಓಕೆ ಇಲ್ಲಿ, ಅಥವಾ ಡಿಗ್ರಿ ಮಾಡಿದ್ರು ಓಕೆ ಪದವಿಯಲ್ಲಿ. ಇನ್ನೊಂದು ಹೇಳಿದರೆ ಇಲ್ಲಿ ಶಿಕ್ಷಕರ ಶಿಕ್ಷಣದಲ್ಲಿ ಪದವಿ ಅಂತ ಹೇಳಿದರೆ ಅದಾಗಿದ್ರೂ ಓಕೆ ಅಂತ ಇಲ್ಲಿ. ಒಟ್ಟಿನಲ್ಲಿ ಡಿಗ್ರಿಯಲ್ಲಿ 50% ಇರಬೇಕು ಆ್ಯಂಡ್ ಶಿಕ್ಷಕರ ಶಿಕ್ಷಣದಲ್ಲಿ 2 ವರ್ಷಗಳ ಡಿಪ್ಲೊಮೊ, ಆಯಿತಾ. ಅದನ್ನು ಮಾಡಿರಬೇಕು. ಈಗ ಮುಂಚೆ ಎಲ್ಲ B.Ed 10 months ಇತ್ತು, ಇವಾಗ 2 years ಮಾಡಿದ್ದಾರೆ ಅದನ್ನು. ಸೊ ಡಿಗ್ರಿ ಪ್ಲಸ್ B.Ed ಪ್ಲಸ್ ಪೇಪರ್ 2 ಇಲ್ಲಿ ಮೇನ್ ಕ್ವಾಲಿಫಿಕೇಷನ್ನು. ನೆಕ್ಸ್ಟು ನೋಡಿ ಇಲ್ಲಿ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿದ್ದು.
ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಭಾಷೆ, ಇವ್ರಿಗೇನು ಇಲ್ಲಿ ಕ್ವಾಲಿಫಿಕೇಷನ್ ಬೇಕು ಅಂತಂದ್ಬಿಟ್ಟು ಪಿ ಯು ಸಿಯಲ್ಲಿ ನೋಡಿ ಎಲ್ಲವನ್ನ ಕ್ಲಬ್ ಮಾಡಿದ್ದಾರೆ ಇಲ್ಲಿ. ಸೊ ಆಯಾ ಸಬ್ಜೆಕ್ಟ್ ವೈಸು ಕ್ವಾಲಿಫಿಕೇಷನ್ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ನೋಡಿ ಮೊದಲನೇದು ಲ್ಯಾಂಗ್ವೇಜು, ಆಮೇಲೆ ಸಮಾಜ ಪಾಠಗಳು, ಆಮೇಲೆ ಗಣಿತ ಮತ್ತು ವಿಜ್ಞಾನ, ಇನ್ನೊಂದು ಜೀವಶಾಸ್ತ್ರ. ಇಲ್ಲಿ 4 ಸಬ್ಜೆಕ್ಟು, ಒಂದು ಲ್ಯಾಂಗ್ವೇಜಸ್ಸು, ಇನ್ನೊಂದು ಸೋಷಿಯಲ್ ಸೈನ್ಸು, ಇನ್ನೊಂದು ಮ್ಯಾಥ್ಸ್ ಸೈನ್ಸು, ಇನ್ನೊಂದು ಜೀವಶಾಸ್ತ್ರ. 4 ಇದೆ ಇಲ್ಲಿ ಮೇಯ್ನಾಗಿ, ಆಯಿತಾ. ಪಿ ಯು ಸಿಯಲ್ಲಿ ಕನಿಷ್ಠ 50 ಅಂಕಗಳು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಅಥವಾ ಶಿಕ್ಷಕರ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಅಂತ ಹೇಳಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಪ್ರವರ್ಗ 1 ಇವರಿಗೆ ಕನಿಷ್ಠ 50 ಇರೋದು 45 ಅಂಕವನ್ನು ಸ್ಕೋರ್ ಮಾಡಿರಬೇಕು ಅಂತ ಇಲ್ಲಿ ಹೇಳಿದ್ದಾರೆ, ಆಯಿತಾ. ಅದೊಂಚೂರು ಓದ್ಕೊಳ್ಬೇಕು ನೀವು. ಸೊ ನೆಕ್ಸ್ಟು ನೋಡಿ ಇಲ್ಲಿ ಕೊಡಿದಾರಲ್ಲ ಇಲ್ಲಿ ಒಂದಷ್ಟು ನೋಡಿ, ಇಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟು. ನೋಡಿ ಇಲ್ಲೊಂದು ಹೇಳಿದರೆ ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಹುದ್ದೆಯಾಗಿದ್ದಲ್ಲಿ ಅಭ್ಯರ್ಥಿಯು ಪದವಿಯಲ್ಲಿ ಆಯಾ ಭಾಷೆ ಜೊತೆಗೆ ಸಂಬಂಧಪಟ್ಟಂಥ ಭಾಷೆಯನ್ನು ಹೊರತುಪಡಿಸಿದಂತೆ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳು, ಮಲಯಾಳಂ, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಜಾಗ್ರಫಿ, ಸೋಷಿಯಲ್ ಸೈನ್ಸು ವಿಷಯಗಳಲ್ಲಿ ಯಾವುದಾದ್ರೊಂದು ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ 3 ವರ್ಷಗಳಲ್ಲಿ ಅಭ್ಯಸಿಸಿರಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಅಂದರೆ ಮೇಲ್ಕಂಡ ಇಷ್ಟು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ನೀವು ಐಚ್ಛಿಕವಾಗಿ ಅಂದರೆ ಆಪ್ಷನಲ್ ಆಗಿ ಓದಿರಬೇಕು ಅಂತ 3 ವರ್ಷಗಳು ಅಂತ ಹೇಳಿದ್ದಾರೆ ಇಲ್ಲಿ, ಆಯಿತಾ, ಡಿಗ್ರಿಯ ಜೊತೆಯಲ್ಲಿ, ಆಯಿತಾ. ಸೊ ನೆಕ್ಸ್ಟು ಇದೇನಕ್ಕೆ ಅಂತಂದರೆ ಈ ಸಮಾಜ ಪಾಠಗಳು ಅಂತಿದೆಯಲ್ಲ, ಸೊ ಅಲ್ಲಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಅನ್ಸುತ್ತೆ. ಇದೊಂಚೂರು 2022 ಟೈಮಲ್ಲಿ ತುಂಬ ಜನ ಕೇಳಿದರು, ಇದೊಂಚೂರು ಇನ್ಕ್ಲೂಡಿಂಗ್ ಮಾಡಿ ಒಂದಷ್ಟು ಸಬ್ಜೆಕ್ಟ್ಸನ್ನು ಅಂತ ಅಂದ್ಬಿಟ್ಟು, ಆಯಿತಾ. ನೆಕ್ಸ್ಟು ಭಾಷೆಯಲ್ಲಿ ಅಭ್ಯಾಸ ಬೋಧನಾ ವಿಧಾನವನ್ನು ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಅಭ್ಯಾಸ ಮಾಡಿರತಕ್ಕದ್ದು, ಅಂದರೆ ಬಿ ಎಡ್ಡಲ್ಲಿ ಮೆಥಡ್ ಇರಬೇಕು ಅಂತ ಅಷ್ಟೇ ಅಲ್ಲಿ ಹೇಳ್ತಾ ಇರೋವಂಥದ್ದವರು, ಆಯಿತಾ. ಇನ್ನು ನೆಕ್ಸ್ಟು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಗಣಿತ ಮತ್ತು ವಿಜ್ಞಾನ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಆ ಒಂದು ಅಭ್ಯರ್ಥಿ ಆಗಿದ್ದರೆ ನೋಡಿ ಅದನ್ನು ಹೇಳಿದ್ದಾರೆ ಇಲ್ಲಿ, ಅವನಿಗೆ ಏನಿರಬೇಕು ಕ್ವಾಲಿಫಿಕೇಷನ್ನು, ಪದವಿಯಲ್ಲಿ ಗಣಿತ ವ್ಯಾಸಂಗವನ್ನು ಮಾಡಿದ್ದು 100%. ಈಗ ನೀವು ಮ್ಯಾಥ್ಸ್ ಸೈನ್ಸ್ ಟೀಚರ್ ಆಗ್ಬೋದು, ಡಿಗ್ರಿಯಲ್ಲಿ ಸೈನ್ಸ್ ಮಾಡಿರಲೇಬೇಕಾಗುತ್ತೆ ಅಲ್ಲಿ, ಆಯಿತಾ. ಅವ್ರು ಹೇಳ್ಬಿಟ್ಟಿದ್ದಾರೆ. ಸೊ ಪದವಿಯಲ್ಲಿ ನೀವು ಗಣಿತವನ್ನು ಅಭ್ಯಾಸ ಮಾಡಿದ್ದೇ ಆದರೆ ಅದರ ಜೊತೆಗೆ ಕಡ್ಡಾಯವಾಗಿ ಭೌತಶಾಸ್ತ್ರವನ್ನು ಪದವಿಯ 3 ವರ್ಷಗಳಲ್ಲಿ ಹಾಗೂ ರಸಾಯನಶಾಸ್ತ್ರ, ಗಣಕ ವಿಜ್ಞಾನ, ಎಲೆಕ್ಟ್ರಾನಿಕ್ಸು, ಸಂಖ್ಯಾಶಾಸ್ತ್ರ, ಭೂಗೋಳಶಾಸ್ತ್ರ, ಗೃಹ ವಿಜ್ಞಾನ ವಿಷಯಗಳಲ್ಲಿ ಒಂದು ವಿಷಯವನ್ನು 3ನೇ ಐಚ್ಛಿಕ ವಿಷಯವನ್ನಾಗಿ ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳು ಅಭ್ಯಾಸ ಮಾಡಿರ್ತಕ್ಕದ್ದು ಅಂತ ಹೇಳಿದ್ದಾರೆ ಇಲ್ಲಿ. ಅರ್ಥ ಮಾಡ್ಕೊಳ್ಳಿ, ನೀವು ಪದವಿಯಲ್ಲಿ ಗಣಿತ ವ್ಯಾಸಂಗ ಮಾಡಿದರೆ ಅದರ ಜೊತೆಗೆ ಭೌತಶಾಸ್ತ್ರವನ್ನು ಪದವಿಯ 3 ವರ್ಷ ಓದಿರಬೇಕು. ಜೊತೆಗೆ ರಸಾಯನಶಾಸ್ತ್ರ ಆಗಿರ್ಬೋದು, ಗಣಕ ವಿಜ್ಞಾನ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಜಾಗ್ರಫಿ ಆಗಿರ್ಬೋದು, ಗೃಹ ವಿಜ್ಞಾನ ಆಗಿರ್ಬೋದು, ಈ ಎಲ್ಲ ವಿಷಯಗಳಲ್ಲಿ ಒಂದು ವಿಷಯವನ್ನು 3ನೇ ಐಚ್ಛಿಕ ವಿಷಯವನ್ನಾಗಿ ದ 3rd ಆಪ್ಷನಲ್ ಸಬ್ಜೆಕ್ಟ್ ಆಗಿ ಕಂಪಲ್ಸರಿಯಾಗಿ ನೀವು ಡಿಗ್ರಿಯಲ್ಲಿ 3 ವರ್ಷಗಳು ಅಭ್ಯಾಸ ಮಾಡಿರ್ತಕ್ಕದ್ದು ಅಂತ ಹೇಳಿದ್ದಾರೆ. ಇನ್ ಕೇಸ್ ಅಥವಾ ವಾಸ್ತು ವಿಷಯದ ಪದವೀಧರರನ್ನು ಹೊರತುಪಡಿಸಿದಂತೆ, ಅರ್ಥ ಮಾಡ್ಕೊಳ್ಳಿ, ವಾಸ್ತುಶಿಲ್ಪ ವಿಷಯದ ಪದವೀಧರರನ್ನು ಹೊರತುಪಡಿಸಿದಂತೆ ಗಣಿತ ವಿಷಯವನ್ನು ಮೊದಲನೇ 3-4 ಸೆಮಿಸ್ಟರ್ಗಳಲ್ಲಿ ಹಾಗೂ ಅನ್ವಯಿತ ಗಣಿತ ವಿಷಯವನ್ನು ಇತರೆ ಸೆಮಿಸ್ಟರ್ಗಳಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥ ಇಂಜಿನಿಯರಿಂಗ್ ಪದವೀಧರರಾಗಿರತಕ್ಕದ್ದು. ಬಿಯಲ್ಲಿ ಪದವೀಧರರಾಗಿದ್ದಲ್ಲಿ ಪದವಿಯಲ್ಲಿ 50% ಸರಾಸರಿ ಅಂಕಗಳನ್ನು, ಇಂಜಿನಿಯರಿಂಗ್ ಪದವೀಧರರಾಗಿದ್ದಲ್ಲಿ ಗಣಿತ ವಿಷಯದಲ್ಲಿ ಮತ್ತು ಅನ್ವಯಿತ ಗಣಿತ ವಿಷಯದಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳನ್ನು ಇಲ್ಲಿ ಪಡೆದಿರತಕ್ಕದ್ದು ಅಂತ ಹೇಳಿದ್ದಾರೆ. ಮತ್ತು ಬಿ ಎಡಲ್ಲೂ ಕೂಡ ಇವ್ರದ್ದು ಮ್ಯಾಥ್ಸು ಸೈನ್ಸು ಮೆಥಡ್ ಇರಬೇಕು, ಅದು ನಿಮಗೆಲ್ಲ ಗೊತ್ತೇ ಇದೆ ಅದು, ಆಯಿತಾ. ಸೊ ನೆಕ್ಸ್ಟು ದಯಮಾಡಿ ಇವೆಲ್ಲವನ್ನು ಓದ್ಕೊಳ್ಳಿ. ಇನ್ನು ಅದು ಬಿಟ್ಟರೆ ನಿಮಗೆ ನೋಡಿ ಇಲ್ಲಿಂದ ನಿಮಗೆ 1ರಿಂದ 8 ಯಾವ್ದು ಬರುತ್ತೆ ಇದು, ದಟ್ ಈಸ್ ಗಣಕ ವಿಜ್ಞಾನ ಶಿಕ್ಷಕರು. ಇದು ಹೊಸ ಹುದ್ದೆಗಳು, ಇದು ಮುಂಚೆ ಇರಲಿಲ್ಲ. ಇದು ನಿಮ್ಗೆ ಹೇಳಿದಲ್ಲ, ಇದಕ್ಕೂ ಕೂಡ ಸಪ್ರೇಟಾಗಿ CNR ಅಲ್ಲಿ ಬಿಡುಗಡೆ ಮಾಡಿದ್ರು, ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ನಾನು. ಸೊ ಇಲ್ಲೇನು ಕ್ವಾಲಿಫಿಕೇಷನ್ ಬೇಕು ಗಣಕ ವಿಜ್ಞಾನ ಶಿಕ್ಷಕರಿಗೆ, ಸೇಮ್ ಪೇ ಸ್ಕೇಲು 44,425ರಿಂದ 83,700. ನೋಡಿ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 300 ಹುದ್ದೆಗಳು, ನಾನ್ KK 200, ಒಟ್ಟು 500 ಹುದ್ದೆಗಳು ಇದಕ್ಕೆ. ಸೊ ಏನು ಬೇಕು ಕ್ವಾಲಿಫಿಕೇಷನು, ಕಂಪ್ಯೂಟರ್ ಸೈನ್ಸು, ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ ನಾವು, ಅಂದರೆ BSc ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿರಬೇಕು, ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BC ಆಗಿರಬೇಕು, ಅಥವಾ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರಬೇಕು, ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡಿರಬೇಕು, ಅಂದರೆ ಬ್ಯಾಚುಲರ್ ಆಫ್ ಸೈನ್ಸು. ಇನ್ನು ಅದನ್ನು ಬಿಟ್ಟರೆ ನೋಡಿ ಎಲ್ಲವೂ ಇಲ್ಲಿದೆಯಲ್ಲ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗು ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಇನ್ ಕಂಪ್ಯೂಟರ್ ಸೈನ್ಸು, ಅದು ಬಿಟ್ಟರೆ ಇನ್ಫಾರ್ಮೇಷನ್ ಸೈನ್ಸು. ಈ ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳನ್ನು ಸ್ಕೋರ್ ಮಾಡಿರಬೇಕು. ಅದಷ್ಟೇ ಅಲ್ಲ ನೋಡಿ, ಮತ್ತೊಂದು ಹೇಳಿದರೆ ಜೊತೆಗೆ ಕನ್ನಡ ಭಾಷೆಯನ್ನು SSLCಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಬೇಕು. ಕನ್ನಡವನ್ನು ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಅಭ್ಯಾಸ ಮಾಡಿರಬೇಕು ಅಂತೆ SSLCಯಲ್ಲಿ. ಅಗೇನ್ ಮತ್ತೆ ಅದರ ಜೊತೆಗೆ ನೋಡಿ ಇಲ್ಲಿದೆಯಲ್ಲ,
ಶಾಲಾ ಶಿಕ್ಷಣ ಇಲಾಖೆಯ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಾತಿ ಹೊಂದಿದ್ದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ದಟ್ ಈಸ್ NCTE ಅವರಿಂದ ಮಾನ್ಯತೆ ಪಡೆದಂಥ ಸಂಸ್ಥೆಯಿಂದ ನೇಮಕಾತಿಗೊಂಡ 5 ವರ್ಷಗಳ ಒಳಗಾಗಿ ಶಿಕ್ಷಣದಲ್ಲಿ ಪದವಿ ಅಂದರೆ B.Ed ಅರ್ಹತೆಯನ್ನು ಗಳಿಸಿರತಕ್ಕದ್ದು ಮತ್ತು 5 ವರ್ಷಗಳ ಒಳಗಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪೂರ್ಣಗೊಳಿಸತಕ್ಕದ್ದು ಅಂತ ಹೇಳಿದ್ದಾರೆ. ಅರ್ಥ ಆಯ್ತು ನಿಮಗೆ? ಸೊ ನೆಕ್ಸ್ಟು ಇನ್ನು ಹೈಸ್ಕೂಲ್ ಕ್ಯಾಟರಿಗೆ ಬಂದರೆ ಪ್ರೌಢಶಾಲಾ ಸಹ ಶಿಕ್ಷಕರು. ಸೊ ಇಲ್ಲಿ ಪೇ ಸ್ಕೇಲ್ ಬಂದು 54,175ರಿಂದ 99,400 ತನಕ ಇರುತ್ತದೆ. ಇನ್ನು ಸೊ ಇಲ್ಲಿ KK ಭಾಗಕ್ಕೆ ಸುಮಾರು 2,214 ಹುದ್ದೆಗಳು, ನಾನ್ KK 2,286 ಹುದ್ದೆಗಳು, ಒಟ್ಟಾರೆಯಾಗಿ 4,500 ಹುದ್ದೆಗಳು. ಆಯಿತಾ? ಸೊ ಇಲ್ಲಿಗೆ ಬೇಕಾಗಿರತಕ್ಕಂಥ ಕ್ವಾಲಿಫಿಕೇಷನು ಡಿಗ್ರಿ ಪ್ಲಸ್ B.Ed. ದರ್ ಇಸ್ ನೋ TET ಆ್ಯಂಡ್ PG ಯಾವುದೂ ಬೇಕಾಗಿಲ್ಲ. ಇಲ್ಲಿ ಸಾಕು. ಈ ಎಲ್ಲವನ್ನು ಹೇಳ್ತಾವ್ರೆ ನೀವು ಇನ್ನೂ ಕನ್ಫ್ಯೂಸ್ ಆಗಿಬಿಡ್ತೀರ. ಅರ್ಥ ಆಯ್ತು ನಿಮಗೆ? ಸಿಂಪಲ್ ಆಗಿರುತ್ತೆ ಇಲ್ಲಿ. ನೆಕ್ಸ್ಟು ಇಲ್ಲಿ ಕಲಾ ವಿಭಾಗಕ್ಕೆ ಸಹ ಶಿಕ್ಷಕರು ಅಸಿಸ್ಟೆಂಟ್ ಟೀಚರ್ಸು ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮ, ಅದಕ್ಕೆ ಬೇಕಾಗಿರತಕ್ಕಂಥ ಕ್ವಾಲಿಫಿಕೇಷನ್ಸು ನೋಡಿ ಕೊಟ್ಟಿದ್ದಾರೆ ಇಲ್ಲಿ. ಕಲಾ ವಿಷಯದಲ್ಲಿನ ಪದವಿಯಲ್ಲಿ ಕೆಳಗಿನ 2 ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ಅಭ್ಯಾಸ ಮಾಡಿರತಕ್ಕದ್ದು ಅಂತ ನೋಡಿ. ಯಾವ್ಯಾವ ವಿಚಾರಗಳು? ಸಬ್ಜೆಕ್ಟ್ಸ್ ಯಾವುದು? ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ಸಮಾಜಶಾಸ್ತ್ರ. ಆಯಿತಾ? ಕಲಾ ವಿಷಯದಲ್ಲಿ ಪದವಿಯಲ್ಲಿ ಡಿಗ್ರಿಯಲ್ಲಿ ಕೆಳಗಿನ 2 ವಿಷಯಗಳನ್ನು ಇತಿಹಾಸ ಅಥವಾ ಅರ್ಥಶಾಸ್ತ್ರ, ನೀವು ಅದು ಓದಿಲ್ಲ ಅಂತಂದರೆ ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಅದು ಓದಿಲ್ಲ ಅಂತಂದರೆ ಪೊಲಿಟಿಕಲ್ ಸೈನ್ಸು, ಜಾಗ್ರಫಿ, ಇಲ್ಲ ಜಾಗ್ರಫಿ ಮತ್ತು ಸೋಷಿಯಾಲಜಿ, ಇಷ್ಟನ್ನು ನೀವು ಡಿಗ್ರಿಯಲ್ಲಿ ಓದಿರಬೇಕು ಅಂತ ಹೇಳಿದರೆ ಇಲ್ಲಿ ಐಚ್ಛಿಕ ವಿಷಯಗಳನ್ನಾಗಿ ಅಭ್ಯಾಸ ಮಾಡಿರಬೇಕು ಅಂತ 2 ವಿಷಯಗಳನ್ನು. ಆಯಿತಾ? ನೆಕ್ಸ್ಟು B.Ed ಆಗಿರಬೇಕು, ಶಿಕ್ಷಕರ ಶಿಕ್ಷಣದಲ್ಲಿ ಪದವಿಯನ್ನು ಹೊಂದಿರಬೇಕು ಅಂತ ಹೇಳಿದರೆ ಇಲ್ಲಿ. ಅರ್ಥ ಆಯಿತಾ ನಿಮಗೆ? ಇಲ್ಲಿ TET ಬಗ್ಗೆ PG ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ, ಅದರ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಸಹ ಶಿಕ್ಷಕರು ಜೀವಶಾಸ್ತ್ರ, ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮ, ಸೇಮು ಅದಕ್ಕೆ ಪೂರಕವಾದ ಎಜುಕೇಷನ್ ಕ್ವಾಲಿಫಿಕೇಷನ್ನು. ಸೈನ್ಸಲ್ಲಿ ಪದವಿಯಲ್ಲಿ ಕೆಳಗಿನ 2 ವಿಷಯಗಳನ್ನು ಅಭ್ಯಾಸ ಮಾಡಿರಬೇಕು ಅಂತ ಹೇಳಿದರೆ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಕಡ್ಡಾಯ ಐಚ್ಛಿಕ ವಿಷಯವಾಗಿರತಕ್ಕದ್ದು ಅಂತ ಹೇಳಿದ್ದಾರೆ. ಇನ್ನು ಜೊತೆಗೆ ನೀವು ಜೀವಶಾಸ್ತ್ರ ಅಂತ ಹೇಳಿದರೆ ನೀವು ಸೈನ್ಸಲ್ಲಿ ನಿಮ್ಮ ಪೇಪರ್ 2 ಎಕ್ಸಾಮು ಅದು ಪಾಸ್ ಮಾಡ್ಕೊಂಡಿರಬೇಕು TET ಎಕ್ಸಾಮನ್ನು. ಆಯಿತಾ? ಇನ್ನು ಅದನ್ನು ಬಿಟ್ಟರೆ ಇನ್ನೂ ಬೇರೆ ಬೇರೆ ಎಲ್ಲ ಹೇಳಿದರೆ ದಯಮಾಡಿ ಅವೆಲ್ಲವನ್ನು ನೀವು ನೋಟಿಫಿಕೇಷನ್ ರೆಫರ್ ಮಾಡಬೇಕಾಗತ್ತೆ. ಇನ್ನು ಭಾಷಾ ಸಹ ಶಿಕ್ಷಕರು ಅಂತ ಇದೆ ಇಲ್ಲಿ, ಭಾಷಾ ಸಹ ಶಿಕ್ಷಕರು ಅದೊಂದು ಹುದ್ದೆ ಇಲ್ಲಿ. ಸೊ ಇದಕ್ಕೆ ಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನು ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಕಲಾ ವಿಷಯದಲ್ಲಿ ಪದವಿಯನ್ನು ಹೊಂದಿರತಕ್ಕದ್ದು ಮತ್ತು ಸದರಿ ಪದವಿಯಲ್ಲಿ ಕನ್ನಡ ಅಥವಾ ಆಂಗ್ಲ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸ ಮಾಡಿರತಕ್ಕದ್ದು ಅಂತ ಹೇಳಿದ್ದಾರೆ. ಜೊತೆಗೆ B.Edನ್ನು ಮಾಡಿರಬೇಕು. ಆಯಿತಾ? ನೋಡಿ ಇಲ್ಲಿ ಯಾವ ಅಭ್ಯರ್ಥಿಯು ಪದವಿಯಲ್ಲಿ ಸದರಿ ಭಾಷೆಯನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿರುವುದಿಲ್ಲವೋ ಅಂತಹ ಅಭ್ಯರ್ಥಿಯು ಕೆಳಕಂಡ ಅರ್ಹತೆಯನ್ನು ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು. ಸೊ ಏನು ಅವನು ಕಲಾ ವಿಷಯದಲ್ಲಿ ಪದವಿಯನ್ನು ಹೊಂದಿರತಕ್ಕದ್ದು ಅಂತ ಹೇಳಿದರೆ, ಸೊ ಆ ಪದವಿಯಲ್ಲಿ ಕನ್ನಡ ಅಥವಾ ಆಂಗ್ಲ ಭಾಷೆಯನ್ನು ಆಪ್ಷನಲ್ ಆಗಿ ಓದಿಲ್ಲ ಅಂತಂದರೆ ಅವನಿಗೆ ಏನು ಪ್ರತ್ಯೇಕ ಕ್ವಾಲಿಫಿಕೇಷನ್ ಏನಾಗುತ್ತೆ ಅಲ್ಲಿಗೆ? ಇನ್ ಕೇಸ್ ಓದಿಲ್ಲ ಅಂತಂದರೆ ಹೇಗೆ ಆತ ಕನ್ಸಿಡರ್ ಆಗ್ತಾನೆ ಅಂತಂದರೆ ಸದರಿ ಭಾಷೆಯ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದಲ್ಲಿ ಅಂತ ಹೇಳಿದ್ದಾರೆ. ಮತ್ತು ಅದೇ ವಿಷಯದ ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿರತಕ್ಕದ್ದು ಮತ್ತು ಅಥವಾ ಬೋಧನಾ ವಿಧಾನವನ್ನು ಅಭ್ಯಸಿರತಕ್ಕದ್ದು ಅದು ಇದ್ದರೆ ಬೇಕಾದ್ರೆ ಅವನು ಕನ್ಸಿಡರ್ ಆಗ್ತಾನೆ ಭಾಷಾ ಶಿಕ್ಷಕರಾಗಿ. ಆಯಿತಾ? ಇನ್ನು ಗ್ರೇಡ್ 1 ದೈಹಿಕ ಶಿಕ್ಷಣ ಶಿಕ್ಷಕರು 54,175ರಿಂದ ಅಪ್ ಟು 99,400 ರೂಪಾಯಿ ತನಕ ಅವರಿಗೆ ಪೇ ಸ್ಕೇಲು. ಸೊ ಇಲ್ಲಿ 319 ಹುದ್ದೆಗಳು KKಗೆ, 131 ಹುದ್ದೆಗಳು ನಾನ್ KKಗೆ, ಒಟ್ಟು 450 ಹುದ್ದೆಗಳು. ದಟ್ ಈಸ್ ಗ್ರೇಡ್ 1 ದೈಹಿಕ ಶಿಕ್ಷಣ ಶಿಕ್ಷಕರು ಹೈಸ್ಕೂಲ್ಗೆ ಇವರು. ಸೊ ಸೇಮು ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪದವಿ ವಿದ್ಯಾರ್ಹತೆಯಲ್ಲಿ 50% ಅಂಕವನ್ನು ಪಡೆದಿರತಕ್ಕದ್ದು ಅಂತ ಹೇಳಿದ್ದಾರೆ. 50% ಸ್ಕೋರ್ ಮಾಡಿರಬೇಕು ಇದರಲ್ಲಿ. ನೆಕ್ಸ್ಟು ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪದವಿ ವಿದ್ಯಾರ್ಹತೆಯಲ್ಲಿ 45% ಅಂಕವನ್ನು ಪಡೆದಿದ್ದು ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಆಫ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನಿಂದ ಮಾನ್ಯತೆ ಪಡೆದಂಥ ಕ್ರೀಡೆಗಳು ಅಥವಾ ಆಟಗಳು ಅಥವಾ ಅಥ್ಲೆಟಿಕ್ಸ್ನ ರಾಷ್ಟ್ರ ಮಟ್ಟದ ಅಥವಾ ರಾಜ್ಯ ಮಟ್ಟದ ಅಥವಾ ಅಂತರ್ ವಿಶ್ವವಿದ್ಯಾಲಯ ಮಟ್ಟದ ಸ್ಪರ್ಧೆಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿರಬೇಕು ಅಂತ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಅವ್ರಿಗೆ ಗೊತ್ತಿರುತ್ತೆ. PTRಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅವ್ರ ತರತಕ್ಕಂಥ ಅಫಿಷಿಯಲ್ ಸರ್ಟಿಫಿಕೇಟ್ಸು ಸೊ ಎಲ್ಲ ಅವ್ರಿಗೆ ಗೊತ್ತಿರ್ತಿದೆ. ಅವೆಲ್ಲ ನೋಡ್ಕೊಳ್ಳೋದನ್ನು. ಅಥವಾ ನಿಯೋಜಿತ ಸೇವಾನಿರತ ಅಭ್ಯರ್ಥಿಗಳಾಗಿದ್ದಲ್ಲಿ ಈಗಾಗಲೇ ನೀವು ವರ್ಕ್ ಮಾಡ್ತಾಯಿದ್ರೆ ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರು ತರಬೇತುದಾರರು ಪದವಿಯಲ್ಲಿ 45% ಅಂಕವನ್ನು ಪಡೆದಿದ್ದು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ರೆಕಗ್ನಿಷನ್ ನಾಮ್ಸ್ ಮತ್ತು ಪ್ರೊಸೀಜರ್ಸ್ ನಿಯಮಗಳು 2009ರಲ್ಲಿನಂತೆ ಕನಿಷ್ಠ 3 ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿರತಕ್ಕದ್ದು ಅಂತ 3 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ
40% ಅಂಕಗಳ ಸಹಿತ ದೈಹಿಕ ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ. ಅಥವಾ 40% ಅಂಕಗಳ ಸಹಿತ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿರಬೇಕು ಅಂತ ಹೇಳಿದ್ದಾರೆ. ಎಲ್ಲಿ ಅಂದರೆ ಡಿಗ್ರಿಯಲ್ಲಿ ಅಂತ. ನೆಕ್ಸ್ಟು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ರೆಕಗ್ನಿಷನ್ ಫಾರ್ಮ್ ಮತ್ತು ಪ್ರೊಸೀಜರ್ಸ್ ನಿಯಮಗಳು 2007 ದಿನಾಂಕ 10/12/2007 ಅಧಿಸೂಚನೆಯಲ್ಲಿರುವಂತೆ ಪದವಿ ಅರ್ಹತೆ ಜೊತೆಗೆ ಶಾಲಾ ಅಂತರ್ ಕಾಲೇಜ್ ಕ್ರೀಡೆಗಳು ಆಟಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, NCC ಸರ್ಟಿಫಿಕೇಟ್ ಹೊಂದಿರತಕ್ಕದ್ದು ಅಂತ ಹೇಳಿದ್ದಾರೆ. ಆಯಿತಾ. ಇನ್ನು ಅದು ಬಿಟ್ಟರೆ 3 ವರ್ಷಗಳ ಅವಧಿಯ ದೈಹಿಕ ಶಿಕ್ಷಣದಲ್ಲಿ ಪದವಿ ಅಥವಾ BPEd ತರಬೇತಿ ಅದಕ್ಕೆ ತತ್ಸಮಾನವಾದಂಥ ತರಬೇತಿಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಆಯಿತಾ. ಸೊ ನೆಕ್ಸ್ಟು ಇನ್ನು ಅದನ್ನು ಬಿಟ್ಟರೆ ಇನ್ನು ವೆರಿ ಇಂಪಾರ್ಟೆಂಟು ದ ಪ್ಯಾಟ್ರನ್ ಆಫ್ ಎಕ್ಸಾಮಿನೇಷನ್ ಅದನ್ನು ನೋಡ್ಬೋಣ ಇಲ್ಲ. ಸೊ ಯಾವ್ಯಾವ ಪರೀಕ್ಷೆಗಳ ಪ್ಯಾಟ್ರನ್ ಹೆಂಗಿರುತ್ತೆ ಅಥವಾ ಪದ್ಧತಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಮುಂಚೆ ಎಲ್ಲ ಅಂದರೆ ಮುಂಚಿನ ಒಂದು ಪರೀಕ್ಷಾ ಪದ್ಧತಿಗಳಿಗೂ ಈಗಿನ ಪರೀಕ್ಷಾ ಪದ್ಧತಿಗಳು ದೆರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಎಲ್ಲವೂ ಕೂಡ ಬದಲಾಗಿದೆ ಈಗ. ನೋಡಿ ಇಲ್ಲಿ PS ಈ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 150 ಅಂಕಗಳಿಗೆ ಜಸ್ಟ್ ಬರೀ MCQ ಇತ್ತು. ಇವಾಗ ಬರವಣಿಗೆನೂ ಕೂಡ ಇದು ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಯಾರಿಗೆ? ಈ PSTR ಆಸ್ಪಿರೆಂಟ್ಸ್ಗೆ. ಅದು ಹೇಳ್ಬಿಡ್ತೀನಿ ನಾನೀಗ. ನೋಡಿ ಇವ್ರಿಗೆ 1ರಿಂದ 5ನೇ ತರಗತಿ ಬೋಧನೆ ಮಾಡ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪದ್ಧತಿ ಅಥವಾ ವಿವರಗಳು ಯಾವ ಥರ ಇರುತ್ತೆ ಅಂತ ನೋಡಿ. ಪೇಪರ್ 1 ನಿಮಗೆ ಹೌ ಮೆನಿ ಮಾರ್ಕ್ಸ್ ಅಂತಂದರೆ ನೋಡಿ ಇಲ್ಲಿ ಕೊಟ್ಟಿದ್ರಲ್ಲ ನಿಮಗೆ ಪೇಪರ್ 1. ಸೊ ಆಬ್ಜೆಕ್ಟಿವ್ ಟೈಪ್ ದಟ್ ಈಸ್ 150 ಅಂಕಗಳು. ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಆಬ್ಜೆಕ್ಟಿವ್ ಟೈಪು 150 ಅಂಕಗಳು. OMRನಲ್ಲಿ ನೀವು ಇದನ್ನು ಶೇಡ್ ಮಾಡಬೇಕು. ನೋಡಿ ಇಲ್ಲಿ ಯಾವ ಒಂದು ಟಾಪಿಕನ್ನು ಒಳಗೊಂಡಿರುತ್ತೆ ಅದು ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು ಅದರಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್. ಅದು ಬಿಟ್ಟರೆ ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ 150 ಅಂಕಗಳು. ಆಯಿತಾ. ನೆಕ್ಸ್ಟು ಪತ್ರಿಕೆ 2 ದಟ್ ಈಸ್ ಸ್ಪೆಸಿಫಿಕ್ ಪೇಪರ್. ವಸ್ತುನಿಷ್ಠ ಮಾದರಿ 50 ಅಂಕಗಳು ಮತ್ತು ವಿವರಣಾತ್ಮಕ ಮಾದರಿ 100 ಅಂಕಗಳು. 150 ಅಂಕಗಳಿಗೆ ಆಗುತ್ತೆ. ಸೊ ಪೇಪರ್ 1 150 ಮಾರ್ಕ್ಸು, ಪೇಪರ್ 2 150 ಮಾರ್ಕ್ಸು. ಅಲ್ಲಿಗೆ ಎಷ್ಟಾಯಿತು? 300 ಮಾರ್ಕ್ಸ್ ಆಗುತ್ತೆ ನಿಮಗೆ ಟೋಟಲ್ ಆಗಿ. ಆಯಿತಾ. ಸೊ ಇಲ್ಲಿ ಈ 150 ಮಾರ್ಕ್ಸಲ್ಲಿ ಪೇಪರ್ 2ನಲ್ಲಿ ಸ್ಪೆಸಿಫಿಕ್ ಪೇಪರಲ್ಲಿ ಮೊದಲ 50 ಅಂಕಗಳು ಏನು ನಿಮಗೆ MCQ, ಇನ್ನು ಉಳಿದಂಥ 100 ಅಂಕಗಳು ವಿವರಣಾತ್ಮಕ ಮಾದರಿ ಅಂದರೆ ರಿಟರ್ನ್ ಬರವಣಿಗೆ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ ಅದು. ಇದರಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಪ್ರಶ್ನೆಯನ್ನು ಕೇಳಾಗುತ್ತೆ ನೋಡಿ. ಇಲ್ಲಿ ಸಬ್ಜೆಕ್ಟ್ ನಾಲೆಡ್ಜಲ್ಲಿ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 OMR ಸೀಟು. ಇನ್ನು ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ವಿವರಣಾತ್ಮಕ ಪರೀಕ್ಷೆ ಅಂತ ಅಂದ್ಬಿಟ್ಟು ಸೇಮ್ ಫೋಕಸ್ ಮಾಡಿದರೆ ಇಲ್ಲಿ. ಸೊ ಒಂದು MCQ ಇರುತ್ತೆ, ಇನ್ನೊಂದು ಬರೀಬೇಕಷ್ಟೇ ಇಲ್ಲಿ. ಆಯಿತಾ. ಅಲ್ಲಿ ಟಾಪಿಕಲ್ಲಿ ಏನು ಚೇಂಜಸ್ ಮಾಡಿಲ್ಲ ಅವರು. ಇನ್ನು ಪತ್ರಿಕೆ 3 ಸೊ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ವಿವರಣಾತ್ಮಕ ಮಾದರಿ 100 ಅಂಕಗಳು. ಇದು ಕಂಪ್ಲೀಟ್ ರೈಟಿಂಗ್ ಎಕ್ಸಾಮ್ ಇದು. ಅಲ್ಲಿಗೆ ಎಷ್ಟಾಯಿತು? 150 ಮತ್ತು 100 300 + 100 ಅಷ್ಟೇ 400 ಅಂಕಗಳಿಗೆ ನಿಮಗೆ ಇದೊಂದು ಎಕ್ಸಾಮ್ ಇರುತ್ತೆ. 3 ಪತ್ರಿಕೆ. ಆಯಿತಾ. ಪೇಪರ್ 1 150 ಮಾರ್ಕ್ಸು, ಪೇಪರ್ 2 150 ಮಾರ್ಕ್ಸು ಆ್ಯಂಡ್ ಪೇಪರ್ 3 ದಟ್ ಈಸ್ 100 ಮಾರ್ಕ್ಸ್. ಎಲ್ಲ ಕ್ಲಬ್ ಮಾಡಿದ್ರೆ ಒಟ್ಟು ನಿಮಗೆ ಎಷ್ಟಾಗುತ್ತೆ? 400 ಅಂಕಗಳಿಗೆ PSTR ಒಂದು ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ನಿಮ್ಗೆ ಕೊಡಲಾಗುತ್ತೆ. ಇದು ಭಾಷಾ ಪ್ರಾವೀಣ್ಯತೆಯಲ್ಲಿ ವಿವರಣಾತ್ಮಕ ಮಾದರಿ 100 ಅಂಕಗಳು, ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಸಬ್ಜೆಕ್ಟನ್ನು ಇಲ್ಲಿ ಫೋಕಸ್ ಮಾಡಿದರೆ ಇಲ್ಲಿ. ಆಯಿತಾ. ಇದಿಷ್ಟು ನಿಮಗೆ ನೋಡಿ. ಇಲ್ಲಿ ಪರೀಕ್ಷೆಯು ಭಾಷೆಯ ಬಳಕೆ ಹೆಂಗಿರುತ್ತೆ ಅಂತ. ಈ ಭಾಷಾ ಪ್ರಾವೀಣ್ಯತೆ ಎಕ್ಸಾಮು ಲ್ಯಾಂಗ್ವೇಜನ್ನು ಹೆಂಗೆ ಯೂಸ್ ಮಾಡ್ತಾರೆ, ಕಾಂಪ್ರೆನ್ಷನ್ ಗ್ರಹಿಕೆ, ಶಬ್ದಕೋಶ, ರೈಟಿಂಗ್ ಸ್ಕಿಲ್ಸು ಒಳಗೊಂಡಂತೆ ಅಂದರೆ ನೀವು ಏನೆಲ್ಲ ಓದ್ತೀರ ನೀವು ಈ ಸ್ಟೇಟ್ ಬುಕ್ಸಲ್ಲಿ ಈ 1ರಿಂದ 5ನೇ ಕ್ಲಾಸು ಅಥವಾ ನೀವು 10ನೇ ಕ್ಲಾಸ್ ತನಕ ಅಲ್ಲಿ ಏನು ಕನ್ನಡ ಗ್ರಾಮರ್ ಓದ್ತೀರ, ಸಾಹಿತಿಗಳ ಬಗ್ಗೆ, ಅದರ ಕಾಂಪ್ರೆನ್ಷನ್ ಬಗ್ಗೆ ಅವೆಲ್ಲವನ್ನು ಅದ್ರ ಮೇಲೇ ಫೋಕಸ್ ಮಾಡಿ ಪ್ರಶ್ನೆಯನ್ನು ಕೇಳಾಗಿರುತ್ತೆ ಅಷ್ಟೇ. ಇಲ್ಲಿನೂ ಎಕ್ಸ್ಟ್ರಾ ಏನಿರಲ್ಲ ಅದು. ಸೊ ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ದಟ್ ಈಸ್ ಗ್ರೇಡ್ 2 1ರಿಂದ 8ನೇ ಕ್ಲಾಸು ಇವ್ರಿಗೆ ಹೆಂಗಿರುತ್ತೆ ಪ್ರಶ್ನೆ ಪತ್ರಿಕೆ ಅಂತ. ಸೊ ಪೇಪರ್ 1 OMRಲ್ಲಿ ಆನ್ಸರ್ ಮಾಡಬೇಕು. 150 ಮಾರ್ಕ್ಸ್ ಇರುತ್ತೆ ನಿಮಗೆ ಪೇಪರ್ 1 ಬಂದು. ಸೇಮು ಏನೇನು ಫೋಕಸ್ ಮಾಡ್ತಾರೆ ಟಾಪಿಕ್ಕು? ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ. ಆಯಿತಾ. ನೆಕ್ಸ್ಟು ಪೇಪರ್ 2 ಅದರಲ್ಲಿ 50 ಮಾರ್ಕ್ಸು ದಟ್ ಈಸ್ MCQ, ಇನ್ನು 100 ಮಾರ್ಕ್ಸು ವಿವರಣಾತ್ಮಕ ಮಾದರಿ. ಆಯಿತಾ. ಅಲ್ಲಿ ಒಟ್ಟು 300 ಮಾರ್ಕ್ಸ್ ಆಯಿತು. ಅವರಿಗೆ ಇನ್ನೊಂದು ಪೇಪರ್ ಬಂದು ಭಾಷಾ ಪ್ರಾವೀಣ್ಯತೆ 100 ಮಾರ್ಕ್ಸು. ಇವ್ರಿಗೂ ಕೂಡ ಸೇಮು 400 ಅಂಕಗಳಿಗಿರ್ತಿದೆ ಇಲ್ಲಿ. ಆಯಿತಾ. ಇನ್ನು ಭಾಷಾ ಪ್ರಾವೀಣ್ಯತೆ ಪರೀಕ್ಷೆಯಲ್ಲಿ 50 ಮಾರ್ಕ್ಸು ಕನ್ನಡ ಭಾಷೆಗೆ ಸಂಬಂಧಪಟ್ಟಿದ್ದು, ಇನ್ನು ಉಳಿದಂಥ 50 ಅಂಕಗಳು ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಾಗುತ್ತೆ. ಆಯಿತಾ. ಸೊ ಇಲ್ಲಿ 150ರಲ್ಲಿ 50 MCQ ಅಂತ ಹೇಳಿದೆ, 100 ವಿವರಣಾತ್ಮಕ ಅಂತ ಹೇಳಿದೆ. ಅಲ್ಲಿ ವಿಷಯ ಜ್ಞಾನ
ದೈಹಿಕ ಶಿಕ್ಷಣ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50, ವಿಷಯ ಜ್ಞಾನ ದೈಹಿಕ ಶಿಕ್ಷಣ ವಿವರಣಾತ್ಮಕ ಪರೀಕ್ಷೆ 100 ಅಂಕಗಳು, ಒಂದು ರಿಟರ್ನ್ ಎಕ್ಸಾಮು. ಆಯಿತಾ. ನೆಕ್ಸ್ಟು ಈಗ GPT ಕ್ಯಾಟ್ರಿಗೆ ಬಂದರೆ, GPT ಕ್ಯಾಟ್ರಿಗೆ ಬಂದರೆ ಪೇಪರ್ 1 ಸೇಮು 150 ಅಂಕಗಳಿಗಿರುತ್ತೆ. ಇದು ವಸ್ತುನಿಷ್ಠ ಮಾದರಿ ಕಂಪ್ಲೀಟು. GPTಯಲ್ಲಿ ಪೇಪರ್ 1 ಕಂಪ್ಲೀಟ್ MCQ ಇರ್ತಿದೆ 150 ಮಾರ್ಕ್ಸಿಗೆ. ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ಕೇಳಲಾಗುತ್ತೆ ಅಂದರೆ ಟಾಪಿಕ್ ಏನಿರುತ್ತೆ ಅಂತ, ಯಾವುದ್ರ ಮೇಲೆ: ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವನ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ. ಇವಿಷ್ಟನ್ನು ಕ್ಲಬ್ ಮಾಡಿ 150 ಮಾರ್ಕ್ಸ್ಗೆ ನಿಮಗೆ ಆ ಪತ್ರಿಕೆಯನ್ನು ಕೊಡಲಾಗುತ್ತೆ. ನೆಕ್ಸ್ಟು ಪೇಪರ್ 2 ಬಂದು ಇಟ್ಸ್ ಎ ಸ್ಪೆಸಿಫಿಕ್ ಪೇಪರ್, ನಿರ್ದಿಷ್ಟ ಪತ್ರಿಕೆ. ಇಲ್ಲಿ ಮತ್ತೆ ಕ್ಲಾಸಿಫಿಕೇಷನ್ ಆಗುತ್ತೆ. ಮೊದಲ 50 ಅಂಕಗಳು OMRಲ್ಲೇ ಆನ್ಸರ್ ಮಾಡಬೇಕು. ದಟ್ ಮೀನ್ಸ್ ಅಂದರೆ ಶೇಡ್ ಮಾಡಬೇಕು, ಟಿಕ್ ಮಾರ್ಕು MCQ. ಇನ್ನು ಉಳಿದಂಥ 100 ಮಾರ್ಕ್ಸನ್ನು ನೀವೇನು ಮಾಡಬೇಕು, ಬರವಣಿಗೆಯಲ್ಲಿ ಬರೀಬೇಕು. ಅದನ್ನು ವಿವರಣಾತ್ಮಕ ಮಾದರಿ ಅಂತ ಹೇಳ್ತಾರೆ. ಆಯಿತಾ. ಅದು ಪೇಪರ್ 2. ಸೊ ಇಲ್ಲೇನು ಯಾವ ಪ್ರಶ್ನೆಯನ್ನು ಕೇಳಲಾಗುತ್ತೆ: ಮೊದಲ 50 ಅಂಕಗಳು ವಿಷಯ ಜ್ಞಾನ ಇಂಗ್ಲೀಷ್ ವಸ್ತುನಿಷ್ಠ ಮಾದರಿ. ಸೊ ಎರಡನೆಯ 100 ಅಂಕಗಳಿಗೆ ವಿಷಯ ಜ್ಞಾನ ಇಂಗ್ಲೀಷ್ ಮತ್ತು ವಿವರಣಾತ್ಮಕ ಪರೀಕ್ಷೆಯನ್ನು ಇಲ್ಲಿ ಬರೀಬೇಕಾಗುತ್ತೆ, ರಿಟರ್ನ್ ಎಕ್ಸಾಮು. ಇನ್ನು ಪೇಪರ್ GPT ಮತ್ತು ವಿಜ್ಞಾನ ಶಿಕ್ಷಕರು ಅಂತ ಇದೆ. ಸೇಮ್ ಇವ್ರಿಗೂ ಅಷ್ಟೇ. ಈಗ ಗಣಿತ ಮತ್ತು ಭೌತ ವಿಜ್ಞಾನ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕಗಳು OMR ಶೀಟ್ನಲ್ಲಿ ಆನ್ಸರ್ ಮಾಡಬೇಕು. ಆಯಿತಾ. ಅಂದರೆ ಮೊದಲ ಹಂತದ 50 ಅಂಕಗಳು. ಇನ್ನು ಉಳಿದಂಥ 100 ಅಂಕಗಳಿಗೆ ಬರವಣಿಗೆ ಇರ್ತಿದೆ ಅವರಿಗೆ. ಆಯಿತಾ. ಒಂದು ಮೇನ್ ಪೇಪರು, ಇನ್ನೊಂದು ಸ್ಪೆಸಿಫಿಕ್ ಪೇಪರು. ನೆಕ್ಸ್ಟು GPT ಸಮಾಜ ವಿಜ್ಞಾನ ಶಿಕ್ಷಕರಿಗೆ ವಿಷಯ ಜ್ಞಾನ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕ ಇರುತ್ತೆ. ಇನ್ನು 100 ಮಾರ್ಕ್ಸು ರಿಟರ್ನ್ ಎಕ್ಸಾಮು. ಅಲ್ಲೇನು ಚೇಂಜಸ್ ಇಲ್ಲ. ಅಲ್ಲಿ ಯಾವುದೇ ನೀವು ಇಲ್ಲಿ ಸಬ್ಜೆಕ್ಟ್ ತಗೊಳ್ಳಿ ಇಲ್ಲಿ. ಆಯಿತಾ. ಭಾಷಾ ಶಿಕ್ಷಕರು ಕನ್ನಡ ಇಂಗ್ಲೀಷ್ ಆದರೆ 50 ಮಾರ್ಕ್ಸು OMRಲ್ಲಿ ನೀವು ಶೇಡ್ ಮಾಡಬೇಕು, 100 ಮಾರ್ಕ್ಸು ಬರಿಬೇಕು. ನೆಕ್ಸ್ಟು ಗಣಿತ ವಿಜ್ಞಾನದಲ್ಲೂ ಅಷ್ಟೇ 50 ಮಾರ್ಕ್ಸ್ OMRಲ್ಲಿ ಶೇಡ್ ಮಾಡಬೇಕು, 100 ಮಾರ್ಕ್ಸ್ಗೆ ರಿಟರ್ನ್ ಎಕ್ಸಾಮು. ಎಗೇನ್ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಆದರೆ 50 ಮಾರ್ಕ್ಸು OMRಲ್ಲಿ ಆನ್ಸರ್ ಮಾಡಬೇಕು, 100 ಅಂಕಗಳಿಗೆ ನೀವು ಬರವಣಿಗೆಯಲ್ಲಿ ಬರೀಬೇಕು ಉತ್ತರವನ್ನು. ಆಯಿತಾ. ಇನ್ನು ನೆಕ್ಸ್ಟು ಜೀವ ವಿಜ್ಞಾನ ಶಿಕ್ಷಕರು ಸೇಮು, ಅವ್ರಿಗೂ ಅಷ್ಟೇ 50 ಮಾರ್ಕ್ಸ್ OMR, 100 ಮಾರ್ಕ್ಸು ಬರವಣಿಗೆ. ಸೊ ಅವರಿಗೆ ಸಬ್ಜೆಕ್ಟ್ಗೆ ಪೂರಕವಾದಂಥ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂತ. ಅದು ಕೆಮಿಸ್ಟ್ರಿ ಆಗಿರ್ಬೋದು, ಜೀವ ವಿಜ್ಞಾನ, ಅದಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಇವರೆಲ್ಲರಿಗೂ ಕಾಮನ್ ಆಗಿ ಭಾಷಾ ಪ್ರಾವೀಣ್ಯತೆಗೆ ಸಂಬಂಧಪಟ್ಟಂಥ ಒಂದು ಪೇಪರ್ ಇರುತ್ತೆ. ಸೊ ಒಟ್ಟಾರೆಯಾಗಿ ಎಷ್ಟು ನಿಮಗೆ 400 ಮಾರ್ಕ್ಸು. ಪೇಪರ್ 1 150, ಪೇಪರ್ 2 ಬಂದುಬಿಟ್ಟು 50 MCQ, 100 ಬರವಣಿಗೆ, ಅಲ್ಲಿ 150 300 ಆಗುತ್ತೆ. ಇನ್ನೊಂದು ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಬಂದು 100 ಮಾರ್ಕ್ಸು ಕಂಪ್ಲೀಟ್. ಇದು ನಿಮಗೆ MCQ ಕ್ವಶನ್ ಅಲ್ಲ, ಇದು ಭಾಷಾ ಪ್ರಾವೀಣ್ಯತೆ. 100 ಅಂಕಗಳು ನೀವು ಬರವಣಿಗೆಯಲ್ಲಿ ಬರೀಬೇಕು. ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು. ಅರ್ಥ ಆಯಿತಾ ನಿಮಗೆ? ನೆಕ್ಸ್ಟು ಗಣಕಯಂತ್ರ ಶಿಕ್ಷಣ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರು 1 ರಿಂದ 8ನೇ ಕ್ಲಾಸ್ಗೆ ಬೋಧನೆ ಮಾಡ್ತಕ್ಕಂಥ ಟೀಚರ್ಸು. ಸೊ ಏನು ಟಾಪಿಕ್ ಮೇಲೆ ಬರುತ್ತೆ ಕ್ವಶನ್ ಇಲ್ಲಿ 150 ಮಾರ್ಕ್ಸು. ನೋಡಿ ಇಲ್ಲಿ 150 ಮಾರ್ಕ್ಸು ಇಟ್ಸ್ ಪ್ಯೂರ್ಲಿ OMR ಶೇಡ್ ಮಾಡಬೇಕು ಅಷ್ಟೇ, ಇಲ್ಲಿ ಬರವಣಿಗೆ ಇಲ್ಲ. ಪೇಪರ್ 1 ಜನರಲ್ ಕನ್ನಡ, ಜನರಲ್ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ವ್ಯಾಲ್ಯೂ ಎಜುಕೇಷನ್ ಮತ್ತು ಹೆಲ್ತ್ ಎಜುಕೇಷನು, ಗಣಕಯಂತ್ರ ಸಾಕ್ಷರತೆ. ಸೊ ನೆಕ್ಸ್ಟ್ ಬನ್ನಿ ಇವಾಗ ಇನ್ನು ಪತ್ರಿಕೆ 2 ಬಂದು ವಿಷಯ ನಿರ್ದಿಷ್ಟ ಪತ್ರಿಕೆ, ದಟ್ ಈಸ್ ಸ್ಪೆಸಿಫಿಕ್ ಪೇಪರ್, ವಸ್ತುನಿಷ್ಠ ಮಾದರಿ 50 ಅಂಕಗಳು. ಇನ್ನು 100 ಮಾರ್ಕ್ಸ್ಗೆ ಬರೀಬೇಕು ನೀವು ಅದರಲ್ಲಿ. ಇನ್ನು ಗಣಕಯಂತ್ರ ಅಂತಂದರೆ ಅದ್ರ ಬಗ್ಗೆನೇ ಕೇಳ್ತಾರೆ. ಸೊ ಕಂಪ್ಯೂಟರ್ ಬಗ್ಗೆ ಬೇಸಿಕ್ ಕ್ವೆಶನ್ಸ್ ಕೇಳಿರೋದಾಗಿರ್ಬೋದು, ಅವೆಲ್ಲವೂ ಕೂಡ ಮೊದಲ 50 ಮಾರ್ಕ್ಸು OMR ಶೇಡ್ ಮಾಡಬೇಕು. ಇನ್ನು ಉಳಿದಂಥ 100 ಮಾರ್ಕ್ಸು ನಿಮಗೆ ರಿಟರ್ನ್ ಎಕ್ಸಾಮು. 100 ಮಾರ್ಕ್ಸ್ಗೆ ಹೆಂಗೆ ಕೇಳ್ತಾರೋ ಏನು ಕಥೆನೋ ಅದನ್ನು ಕಾದು ನೋಡಬೇಕು, ಯಾವ ಥರ ಕೇಳ್ತಾರೆ ಏನು ಅಂತ ಅಂದ್ಬಿಟ್ಟು ಕ್ವಶನ್ ಪೇಪರ್ ಹೆಂಗಿರುತ್ತೆ ಅಂತ. ಹಾಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವರೇ ಬಿಡುಗಡೆ ಮಾಡಬೇಕು. ನೋಡೋಣ, ಅದು ಹೇಳಲಿಕ್ಕಾಗಲ್ಲ ಮುಂದೆ. ಇನ್ನು ಪತ್ರಿಕೆ 3ರಲ್ಲಿ ಭಾಷಾ ಪ್ರಾವೀಣ್ಯತೆ. ನೋಡಿ ಇವ್ರಿಗೂ ಇದೆ, ಎಲ್ಲ ಟೀಚರ್ಸ್ಗೂ ಕಾಮನ್ ಆಗಿ ಇದೊಂದು ಭಾಷಾ ಪ್ರಾವೀಣ್ಯತೆ ಸಬ್ಜೆಕ್ಟನ್ನು ಇಟ್ಬಿಟ್ಟಿದ್ದಾರೆ ಈಗ. ಇದರಲ್ಲಿ ಮೊದಲ 50 ಅಂಕ ಕನ್ನಡ ಭಾಷಾ ಪ್ರಾವೀಣ್ಯತೆ ಬಗ್ಗೆ, ಉಳಿದಂಥ 50 ಅಂಕ ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ ಬಗ್ಗೆ ಕೇಳಲಾಗಿದೆ. ಇಟ್ ಇಸ್ ಪ್ಯೂರ್ಲಿ ರಿಟರ್ನ್ ಎಕ್ಸಾಮಿನೇಷನ್, ವಿವರಣಾತ್ಮಕ ಮಾದರಿ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಬರೀಬೇಕು. ಆಯಿತಾ. ಇನ್ನು ಅಸಿಸ್ಟೆಂಟ್ ಮಾಸ್ಟರ್ಸು ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಮೇ ಬಿ ಇಲ್ಲಿ ಯಾವುದೇ ರೀತಿಯ ಬರವಣಿಗೆ ಇಲ್ಲ ಅಂತ ಅನಿಸುತ್ತೆ. ನೋಡೋಣ. ಇಲ್ಲೂ ಚೇಂಜಸ್ ಮಾಡಿಬಿಟ್ಟಿದ್ದಾರೆ ಈಗ, ಕಂಪ್ಲೀಟ್ ಚೇಂಜು. ಮುಂಚೆ ಎಲ್ಲ ಹೈಸ್ಕೂಲ್ಗೆ ಏನಾಗಿತ್ತು ಅಂತಂದರೆ ಕಂಪ್ಲೀಟ್ MCQ ಇತ್ತು, ಅವಾಗ ಟಿಕ್ ಮಾಡ್ತಾಯಿದ್ರು ಅಥವಾ ಶೇಡ್ ಮಾಡ್ತಾಯಿದ್ರು. ಇವಾಗ ಇಲ್ಲೂ ಕೂಡ ಚೇಂಜ್ ಮಾಡಿದ್ರು ಈಗ ಇದು ಹೈಸ್ಕೂಲ್ ಟೀಚರ್ಸ್ಗೂ. ನೋಡಿ ಪೇಪರ್ 1 ಸ್ಪೆಸಿಫಿಕ್ ಪೇಪರು ಸ್ಟಾರ್ಟಿಂಗ್ 150 ಮಾರ್ಕ್ಸ್ಗೆ ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ವಿವರಣಾತ್ಮಕ ಮಾದರಿ 150 ಮಾರ್ಕ್ಸ್ಗೆ OMR ಶೇಡ್ ಮಾಡಬೇಕು. ಇಲ್ಲಿ ಯಾವ ಟಾಪಿಕ್ ಮೇಲೆ ಕೇಳಲಾಗುತ್ತೆ? ಕನ್ನಡ, ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಕರೆಂಟ್ ಅಫೇರ್ಸು, ಎಜುಕೇಷನ್, ಸೈಕಾಲಜಿ, ಮೆಂಟಲ್ ಎಬಿಲಿಟಿ, ಗಣಕಯಂತ್ರ ಸಾಕ್ಷರತೆ, ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನು. ನೆಕ್ಸ್ಟ್ ಬನ್ನಿ ಈಗ ಪೇಪರ್ 2 ಸ್ಪೆಸಿಫಿಕ್ ಪೇಪರು, ಅದರಲ್ಲಿ 50 ಮಾರ್ಕ್ಸು MCQ, 100 ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಟೈಪು.
ಇನ್ನು ಭಾಷಾ ಶಿಕ್ಷಕರು ಕನ್ನಡ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಹೇಳ್ತಾರೆ, ಅದರಲ್ಲಿ ಸೇಮು 50 ಅಂಕ ಕನ್ನಡಕ್ಕೆ ಸಂಬಂಧಪಟ್ಟಿದ್ದು, ಉಳಿದಂಥ 50 ಅಂಕ ಇಂಗ್ಲೀಷ್ಗೆ ಸಂಬಂಧಪಟ್ಟಿದ್ದು. ಇನ್ನು ಭಾಷಾ ಶಿಕ್ಷಕರು ಇಂಗ್ಲೀಷು, ಇನ್ನು ಅದರಲ್ಲಿ ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆಗಳು ಇರ್ತಿದೆ 50 ಅಂಕ. ಇನ್ನೊಂದು 100 ಅಂಕಗಳು ಅದಕ್ಕೆ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸನ್ನು ಕೇಳಲಾಗುತ್ತೆ. ಇನ್ನು CBZ ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಜಿಯಾಲಜಿ, ಇನ್ನು ಅವರಿಗೆ ನೋಡಿ ವಿಷಯ ಜ್ಞಾನ 50 + 150 ಅಷ್ಟೇ, ಅವರಿಗೆ 50 ಮಾರ್ಕ್ಸು ನಿಮಗೆ ಬರೀಬೇಕಾಗತ್ತೆ ಅವರು. ಇನ್ನು ಉಳಿದಂಥ 100 ಅಂಕಗಳು ವಿವರಣಾತ್ಮಕ ಮಾದರಿ ಉತ್ತರಗಳನ್ನು ಬರೀಬೇಕಾಗತ್ತೆ ಅವರು. ಇನ್ನು ಕಲಾ ಆರ್ಟ್ಸು ವಿಷಯ ಜ್ಞಾನ ಅವ್ರಿಗೂ ಅಷ್ಟೇ ಸೇಮು 50 ಮಾರ್ಕ್ಸು OMR, ಉಳಿದಂಥ 100 ಮಾರ್ಕ್ಸು ರಿಟರ್ನ್ ಎಕ್ಸಾಮು. ಅಂದರೆ ಆಯಾ ಭಾಷೆಗೆ ಪೂರಕವಾಗಿ ಪ್ರಶ್ನೆಯನ್ನು ಕೇಳಾಗಿರುತ್ತೆ. ಆಯಿತಾ. ನೆಕ್ಸ್ಟು ಇವರೆಲ್ಲರಿಗೂ ಕಾಮನ್ ಆಗಿ ಭಾಷಾ ಪ್ರಾವೀಣ್ಯತೆ. ಆಯಿತಾ. ನೋಡಿ, ಎಲ್ಲರಿಗೂ ಕಾಮನ್ ಆಗಿ ಭಾಷಾ ಪ್ರಾವೀಣ್ಯತೆ 50 ಮಾರ್ಕ್ಸು ಕನ್ನಡಕ್ಕೆ, 50 ಮಾರ್ಕ್ಸು ಇಂಗ್ಲೀಷ್ಗೆ, ಅವೆರಡಕ್ಕೂ ಉತ್ತರವನ್ನು ಬರೀಬೇಕಾಗುತ್ತೆ ಅವರು. ಇದಕ್ಕೆ ಯಾವುದೂ ಶೇಡ್ ಇಲ್ಲ ಅದಕ್ಕೆ. ಆಯಿತಾ. ಇನ್ನು ನೆಕ್ಸ್ಟು ದೈಹಿಕ ಶಿಕ್ಷಣ ಶಿಕ್ಷಕರ ಗ್ರೇಡ್ 2 ಅಂತ ಇದೆ. ಸೊ ಅವ್ರಿಗೂ ಕೂಡ ಸೇಮು ಇಲ್ಲೂ ಒಂದಷ್ಟು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಈಗ ಯಾರಿಗೂ ಕೂಡ ಈಗ ಎಲ್ಲ ಕಾಡ್ರೆವ್ರಿಗೂ, ಎಲ್ಲ ವಿಭಾಗದ ಶಿಕ್ಷಕರಿಗೂ ಇಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ಸನ್ನು ಕೇಳಲಾಗಿದೆ. ಅಂದರೆ ಬರವಣಿಗೆಯಲ್ಲಿ ಒಂದಷ್ಟು ಉತ್ತರವನ್ನು ಇಲ್ಲಿ ಕಂಪಲ್ಸರಿಯಾಗಿ ಬರಬೇಕು. ಆ ರೀತಿಯಾಗಿ ಇಡೀ ಪರೀಕ್ಷಾ ಪದ್ಧತಿಯನ್ನೇ ಬದಲಾವಣೆ ಮಾಡಿದ್ದಾರೆ. ಆಯಿತಾ. ಸಾಮಾನ್ಯ ಪತ್ರಿಕೆ 150 ಅಂಕಗಳು. ಸೊ ಯಾವ ಟಾಪಿಕ್ ಮೇಲೆ? ಜನರಲ್ ಕನ್ನಡ, ಜನರಲ್ ಇಂಗ್ಲೀಷು, ಕರೆಂಟ್ ಅಫೇರ್ಸು, ಎಜುಕೇಷನ್ ಸೈಕಾಲಜಿ, ಮೆಂಟಲ್ ಎಬಿಲಿಟಿ, ಕಂಪ್ಯೂಟರ್ ಲಿಟ್ರಸಿ, ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್. ನೆಕ್ಸ್ಟ್ ಬನ್ನಿ, ಪೇಪರ್ 2 ಬಂದು ಸ್ಪೆಸಿಫಿಕ್ ಪೇಪರ್. ಮೊದಲ 50 ಮಾರ್ಕ್ಸು OMR ಶೇಡ್ ಮಾಡಬೇಕು, ಉಳಿದಂಥ 100 ಅಂಕಗಳಿಗೆ ವಿವರಣಾತ್ಮಕ ಮಾದರಿ. ನೆಕ್ಸ್ಟು ಇನ್ನು ವಿಷಯ ಜ್ಞಾನ, ಅದರಲ್ಲಿ 50 ಮಾರ್ಕ್ಸು ವಿಷಯ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಅಂದರೆ OMR ಶೇಡ್ ಮಾಡಬೇಕು. ಇನ್ನು ಉಳಿದಂಥ 100 ಅಂಕಗಳಿಗೆ ಏನು ಮಾಡಬೇಕು ಅವರು? ಬರವಣಿಗೆಯಲ್ಲಿ ಉತ್ತರವನ್ನು ಬರೀಬೇಕು. ಅದೆಲ್ಲ ಗೊತ್ತಿರ್ತಕ್ಕಂಥದ್ದು. ಇನ್ನು ಕಾಮನ್ ಆಗಿ ಎಲ್ಲರಿಗೂ ಈ ಭಾಷಾ ಪ್ರಾವೀಣ್ಯತೆಗೆ ಸಂಬಂಧಪಟ್ಟಾಗಿ 100 ಅಂಕವನ್ನು ನಿಗದಿ ಮಾಡಲಾಗಿದೆ. ಆ 100 ಅಂಕಗಳಿಗೆ ಅವರು ಬರವಣಿಗೆಯಲ್ಲಿ ಉತ್ತರವನ್ನು ಬರೀಬೇಕು. ಅದನ್ನು ಡಿಸ್ಕ್ರಿಪ್ಟಿವ್ ಟೈಪ್ ಅಂತ ಹೇಳ್ತಾರೆ. ಮೊದಲ 50 ಅಂಕ ಕನ್ನಡಕ್ಕೆ, ಇನ್ನು ಉಳಿದಂಥ 50 ಅಂಕ ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂಥ ಭಾಷಾ ಪ್ರಾವೀಣ್ಯತೆಯ ಪರೀಕ್ಷೆ.